ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪರಮಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಶ್ರೀ ವಿಜಯಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಹಾಗೂ ವಚನ ಸಾಹಿತ್ಯ ಚಿಂತಕರು ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀ ಶಂಕರ್ ದೇವನೂರವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 90ನೇ ಕಾರ್ಯಕ್ರಮ. ಅತ್ಯಂತ ವಿಭಿನ್ನವಾದ ಕಾರ್ಯಕ್ರಮ. ಮಕ್ಕಳಿಂದಲೇ ಮಕ್ಕಳಿಂದಲೇ ನಡೆಸಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಎಲ್ಲ 89 ಕಾರ್ಯಕ್ರಮಗಳಲ್ಲಿ ಆಗಮಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೆ, ಸಾಹಿತಿಗಳಿಗೆ ಹಾಗೂ ಎಲ್ಲ ಉಪನ್ಯಾಸಕರಿಗೆ ಈ ಮೂಲಕ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಾಗಿ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದಂಥ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳ ಜೊತೆಗೆ ಕೃತಜ್ಞತೆಗಳನ್ನು ಕೂಡ ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ತುಮಕೂರಿನ ಶ್ರೀಮತಿ ಲೀಲಾ ಗುರುರಾಜ್ ಅವರು ಚಾಲನೆಯನ್ನ ಮಾಡಲಿದ್ದಾರೆ, ನಿರ್ವಹಣೆಯನ್ನ ಮಾಡಲಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಶರಣಾರ್ಥಿಗಳು. ಶರಣಾರ್ಥಿ ಸರ್. ಓಂ ಶ್ರೀ ಬಸವಲಿಂಗಾಯ ನಮಃ. ಈ ಅಂತರ್ಜಾಲದ ವೇದಿಕೆಯಲ್ಲಿ ಉಪಸ್ಥಿತರಂತ ಎಲ್ಲಾ ಗಣ್ಯರಿಗೂ, ಗಣ್ಯಾತಿ ವ್ಯಕ್ತಿಗಳಿಗೂ ಹಾಗೂ ಅಧ್ಯಕ್ಷರು, ಈ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಮಾಡ್ತಾ, ಈಗ ಮೊದಲಿಗೆ ನಾನು ಈ ವಚನ ಮಂದಾರ ವೇದಿಕೆಯ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನು ಶ್ರೀ ಸರ್ ಅವರಾದ ವಿಜಯ್ ಕುಮಾರ್ ಕಮ್ಮಾರ್ ತುಮಕೂರು ರವರು ಆಯೋಜಿಸಿ ಪ್ರಸ್ತುತಪಡಿಸುತ್ತಿದ್ದಾರೆ. ಇವರ ಇಂದಿನ ಪ್ರಾರ್ಥನೆ ಕುಮಾರಿ ಆದ್ಯ ಪ್ರದೀಪ್ ಬೆಳ್ಳುಬ್ಬಿ ಜತ್ತ ಇವರಿಂದ ಪ್ರಾರ್ಥನೆಯೊಂದಿಗೆ ಇಂದಿನ ಅಂತರ್ಜಾಲದ ಸಂಪನ್ಮೂಲ ವ್ಯಕ್ತಿಗಳ ಗಮಕ ವಾಚನ, ಗಮಕ ವ್ಯಾಖ್ಯಾನ ಇವುಗಳನ್ನೆಲ್ಲನೂ ನಾವು ಎಲ್ಲವನ್ನು ಅವ್ಯಕ್ತ ಎಲ್ಲನ್ನು ಕಾರ್ಯಕ್ರಮದ ವೀಕ್ಷಣೆಗಳನ್ನು ಮಾಡೋಣ. ದಯವಿಟ್ಟು ಪ್ರಾರ್ಥನೆ ಕುಮಾರಿ ಆದ್ಯ ಪ್ರದೀಪ್ ಬೆಳ್ಳುಬ್ಬಿರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ಅವರಿಗೆ ಪ್ರಾರ್ಥನೆಯನ್ನು ಮಾಡಲು ವಿನಂತಿಸುತ್ತಿದ್ದೇನೆ. ವಂದನೆಗಳು. ಆದ್ಯ ಪ್ರದೀಪ್. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಈಗ ಬಸವಣ್ಣವರದು ವಚನ ಹೇಳುತ್ತೇನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀವಿಲ್ಲದೆ ಮತ್ತಾರ್ವಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲಾದರಿಯದ್ದು, ನೀರಲ್ಲಾದರಿಯದ್ದು, ಇದು ನಿಮ್ಮ ಧರ್ಮ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟು ಗುರು ಬಸವನಯ್ಯ ಕಳಬೇಡ ಕೊಳಬೇಡ, ವಿಷಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ, ಇದರ ಹಳೆಯನ್ನು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಪರಿಯ. ಲೋಕದೊಡುಂಕು ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವು ಸಂತೈಸಿಕೊಳ್ಳಿರಿ, ನಿಮ್ಮ ನಿಮ್ಮ ತನವು ಸಂತೈಸಿಕೊಳ್ಳಿರಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುನು ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಹಾವಿನಡುಂಕು ಹುತ್ತಕ್ಕೆ ಸೊಸಿನ, ನದಿಯ ಸಮುದ್ರಕ್ಕೆ ಸೊಸಿನ ಕೂಡಲ ಸಂಗಮ ಶರಣರಡೊಂಕು
ಲಿಂಗಕ್ಕೆ ಸಶಿನ ನರವಿಂದದೊಳಗೆಲ್ಲ ಹುಳುಗಿಳಿಯಲು ಮಾಡಿ ಸಲಹುತ್ತ ಶಿವ ಶಿವ ಎಂಬೋದಿಸೆಯ ಭಕ್ತಿ ಎಂಬರ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಮ್ಮನೆ ಮಗನೆಂದೆನಿಸಯ್ಯ ಕಲ್ಲನಾಗರ ಕಂಡಡೆ ಹಾಲೆರೆ ಎಂಬರು ದಿಟದ ನಾಗರ ಕಂಡಡೆ ಕೊಲ್ಲೆಂಬರೆಯ ಉಂಬಜಂಗಮ ಬಂದಡೆ ನಡೆ ನಡೆ ಎಂಬರು ಉನ್ನತ ಲಿಂಗಕ್ಕೆ ಭುವನ ಹಿಡಿ ಎಂಬರೆಯ ಕೂಡಲ ಸಂಗಮ ಶರಣರ ಕಂಡು ಉದಾಸೀನ ಮಾಡಿದಡೆ ಕಲ್ಲು ತಾಗ್ದ ಮಿತ್ತೆಂತಪ್ಪರೆಯ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವ ಚರಣ ಕಮಲದೊಳಗಾನು ತುಂಬಿ ನೀರ ಖಂಡಲ್ಲಿ ಮುನುಗುವರೆಯ ಮರಣ ಖಂಡಲ್ಲಿ ಸುತ್ತುವರೆಯ ಬತ್ವ ಜಲವ ಬರವ ಮರಣ ಮೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮ ದೇವ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರು ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣರು ನಿನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ನನಗಿದೆ ದಿವ್ಯ ದಯವಿಲ್ಲದ ಧರ್ಮದ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ನೀವೇ ಕೂಡಲ ಸಂಗಮ ದೇವ ನಂತಲ್ಲದಲ್ಲನಯ್ಯ ಬಾಗಿಲ ಮುಂದೆ ಬಾಳೆ ಪಿತ್ತುದಯ್ಯ ಬಾಳೆಗೊನೆ ಆಗುವ ಮುನ್ನ ಕೋಡಿ ಕೋಳಿ ಕೂಗಿತು ಕೂಡಲ ಸಂಗಮ ದೇವ ಮತ್ತೊಂದು ಕಾಣದೆ ಮತ್ತೊಂದು ಕೇಳದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತಿರಸಯ್ಯ ಕೂಡಲ ಸಂಗಮ ದೇವ ಸತಿಪತಿಗಳ ಇಬ್ರು ಪ್ರತಿ ದೃಷ್ಟಿಯಾಗಿ ಮಾಡಬಲ್ಲಡಿ ಅದೇ ಮಠ ಕೂಡಲ ಸಂಗಮ ದೇವರ ಕೂಡುವ ಕೂಟ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹಣ್ಣು ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ತಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಇಬ್ಬರು ಮೂವರು ದೇವರೆಂದು ಉಪ್ಪಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಷಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತು ವೇದ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯ್ದಿಮ್ಮಿತೆ ಕೂಡಲ ಸಂಗಮ ದೇವ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಎಲ್ಲರಿಗೂ ಧನ್ಯವಾದಗಳು ಆಹಾ ಇಂತ ವಚನಗಳ ಫುಲ್ಲು ವಚನಗಳ ಮಾಲೆನೆ ಹರಿಸಿದಂತಹ ಕುಮಾರಿ ಆದ್ಯ ಪ್ರದೀಪ್ ಬೆಳ್ಳುಬೀರವರಿಗೆ ತುಂಬು ಹೃದಯದ ವಂದನೆಗಳು. ಚೆನ್ನಾಗ್ ಆಡ್ದೆ ಪುಟಿ, ಧನ್ಯವಾದಗಳು. ಶರಣು ಶರಣಾರ್ಥಿ. ಇಂತ ಇಷ್ಟೊಂದು ಮುದ್ದು ಮುದ್ದಾಗಿ ಕರೆದ್ರೆ ಬಸವಣ್ಣನವ್ರ ಬಸವಣ್ಣನವರೇ ಎದ್ದು ಬಂದಂಗಿದೆ. ವಂದನೆಗಳು ಪುಟಿ, ಚೆನ್ನಾಗಿ ವಚನ ವಾಚಿಸ್ದೆ. ಪ್ರಾಸ್ತಾವಿಕ ನೆಕ್ಸ್ಟ್ ಮುಂದೆ ಪ್ರಾಸ್ತಾವಿಕ ನುಡಿಗಳು. ಶ್ರೀ ರಾಮಕೃಷ್ಣ ಭಟ್ ತುಮಕೂರವರಿಂದ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೂ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ರಾಮಕೃಷ್ಣ ಭಟ್ ಸರ್. ನಮಸ್ತೆ, ಎಲ್ರಿಗೂ ನಮಸ್ತೆ. ನಮಸ್ತೆ ಸರ್.
ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣಂ ನಿದ್ರಯ ಕಲಹೇನವ ಅಂತ. ವಿದ್ವಾಂಸರು ತಮ್ಮ ಸಮಯವನ್ನ ಹೇಗೆ ಕಳೀತಾರೆ, ಕಾವ್ಯ ಶಾಸ್ತ್ರ ವಿನೋದಗಳಲ್ಲಿ ತಮ್ಮ ಸಮಯವನ್ನ ಕಳೆದ್ರೆ, ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡ್ರೆ, ಅಜ್ಞಾನಿಗಳು ಕಲಹದಲ್ಲಿ ತಮ್ಮ ಕಾಲಯಾಪನೆಯನ್ನ ಮಾಡ್ತಾರೆ ಅಂತ. ಯಾಕೆ ಈ ವಾಕ್ಯ ಇಲ್ಲಿ ತುಂಬಾ ಪ್ರಸ್ತುತ ಅಂತ ಹೇಳಿದ್ರೆ, ಈ ವಚನ ಮಂದಾರ ಸಂಸ್ಥೆಯವರು ನಿರಂತರವಾಗಿ 90 ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಜನರು ನೋಡುವಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸಮಯವನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು, ಜ್ಞಾನವನ್ನ ಹೇಗೆ ಪಸರಿಸಬೇಕು, ಹಿಂದಿನ ಸಂಸ್ಕೃತಿಯನ್ನು ತಲೆಮಾರಿಂದ ತಲೆಮಾರಿಗೆ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು, ಈ ಎಲ್ಲ ವಿಚಾರಗಳನ್ನ ಬಹಳ ಒಂದು ಗಂಭೀರವಾಗಿ ಪರಿಗಣಿಸಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಪ್ರಾಯಶಃ ನಮ್ಮ ಮಕ್ಕಳು, ಇವತ್ತು ಬರುವ 3 ಮಕ್ಕಳು ಏನಿದ್ದಾರೆ, ಈ ವೇದಿಕೆಯನ್ನು ಅದಕ್ಕೆ ಅವರು ಎಷ್ಟು ಅರ್ಹರೋ ಅದು ಬಹುಶಃ ವೀಕ್ಷಕರೇ ತೀರ್ಮಾನಿಸಬೇಕು. ಯಾಕಂತ ಹೇಳಿದ್ರೆ ಇನ್ನು ಚಿಕ್ಕ ಮಕ್ಕಳಷ್ಟೇ, ಒಂದಷ್ಟು ಭಾಷಾ ತೊಡರುಗಳಾಗಬಹುದು. ಎಲ್ಲ ವೀಕ್ಷಕರು ಅದನ್ನ ಒಂದು ಸಹೃದಯತೆಯಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಮಕ್ಕಳ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಗಮಕ, ಬಹಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ಈ ವೇದಿಕೆಯಲ್ಲಿ ಗಮಕದ ಕಾರ್ಯಕ್ರಮಗಳು ಆಗಿರೋದ್ರಿಂದ ಗಮಕದ ಬಗ್ಗೆ ಹೇಳಬೇಕು ಅಂತ ಹೇಳಿ ಇಲ್ಲ. ರಾಮಾಯಣದ ಕಾಲಘಟ್ಟದಲ್ಲಿಯೇ ಈ ಗಮಕ ಇದಾಗಿತ್ತು. ಏನು, ಲವಕುಶರು ಗಮಕವನ್ನು ಹೇಳ್ತಾ ಇದ್ರು. ಸೊ ಗಮಕದ ಇತಿಹಾಸ ರಾಮಾಯಣದಿಂದ ಶುರುವಾಗುತ್ತೆ. ಇವತ್ತು ಏನು ಆಗ ಲವಕುಶರು ಬಾಲ ಗಮಕಿಗಳಿದ್ರೋ, ಇವತ್ತು ಬಹುಶಃ ಈ ವೇದಿಕೆಯಲ್ಲಿ ಬಾಲ ಗಮಕಿಗಳನ್ನ ನಾವು ನೋಡ್ತೇವೆ. 14ನೇ ಶತಮಾನದಲ್ಲಿದ್ದಂತಹ ಭೀಮಕವಿ ಅನ್ನುವ ಒಬ್ಬ ಕವಿ ಬರೆದ ಷಟ್ಪದಿ ಕಾವ್ಯ ಕೋಳೂರ ಕೊಡಗೂಸು ಅನ್ನುವ ಒಂದು ಕಾವ್ಯದ ಭಾಗವನ್ನ, ಒಂದು ಕಥಾನಕವನ್ನ ಇವತ್ತು ಮಕ್ಕಳು ನಿಮ್ಮ ಮುಂದೆ ಅನಾವರಣಗೊಳಿಸ್ಲಿಕ್ಕಿದ್ದಾರೆ. ಗಮಕ ವಾಚನವನ್ನ ಮಾಡುವಂಥದ್ದು ಕುಮಾರ ವಿಭವ್ ಆರ್ ಕ್ರಮಧಾರಿ ಅಂತ. ತುಮಕೂರಿನ ಶ್ರೀ ರಾಘವೇಂದ್ರ ಕ್ರಮಧಾರಿ ಹಾಗೂ ಶ್ರೀಮತಿ ಪ್ರತಿಮಾ ದಂಪತಿಗಳ ಪುತ್ರ. ಮಾರುತಿ ವಿದ್ಯಾ ಕೇಂದ್ರದಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸೀನಿಯರ್ ಅಭ್ಯಾಸ ಮಾಡ್ತಾ ಇದ್ದಾನೆ, ಹಾಗೆ ವಯಲಿನ್ ಜೂನಿಯರ್ ಅಭ್ಯಾಸ ಮಾಡ್ತಾ ಇದ್ದಾನೆ. ಅದಕ್ಕೆ ಗುರುಗಳು ವಿದ್ವಾನ್ ಶ್ರೀ ಬಾಲಕೃಷ್ಣರವರು. ಹಾಗೆ ಈತ ಗಮಕವನ್ನ ಕಲಿತಾ ಇರುವಂಥದ್ದು ಕೀರ್ತಿಶೇಷ ತುಮಕೂರು ಸುನಂದಮ್ಮನವರ ಬಳಿ ಗಮಕವನ್ನ ಅಭ್ಯಾಸ ಮಾಡಿದ್ದ. ಗಮಕಿ ಶ್ರೀಮತಿ ಸೀತಾಲಕ್ಷ್ಮಿ ಶರ್ಮಾರವರ ಬಳಿ ಗಮಕವನ್ನ ಕಲಿತಿದ್ದ. ಹಾಗೆ ಈಗ ಗಮಕಿ ಶ್ರೀಮತಿ ಸಾವಿತ್ರಿ ಸತ್ಯೇಂದ್ರರವರ ಬಳಿ ಗಮಕವನ್ನ ಅಭ್ಯಾಸ ಮಾಡ್ತಾ ಇದ್ದಾನೆ. ಗಮಕ ಕಾಜಾಣದಲ್ಲಿ ರಾಜ್ಯಕ್ಕೆ 3ಯ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾನೆ. ಗಮಕ ಪಾರೀಣದಲ್ಲಿ ರಾಜ್ಯಕ್ಕೆ 1ಮ ರ್ಯಾಂಕ್ ಅನ್ನ ಪಡೆದಿದ್ದಾನೆ. ಈ ತರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಚಿಕ್ಕಂದಿನಲ್ಲೇ ಅಂದ್ರೆ ಏನು ಕೋವಿಡ್ ಕಾಲಘಟ್ಟದಲ್ಲಿ ಆ ಸಂದರ್ಭದಲ್ಲಿ ಹೇಳಿದ್ದಲ್ಲ ನಾನು ಆಗ್ಲೇ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಅಂತ ಭಗವದ್ಗೀತೆಯ 18 ಅಧ್ಯಾಯಗಳನ್ನ ಕಂಠಪಾಠ ಮಾಡಿದಂತಹ ಒಬ್ಬ ಒಂದು ಶಕ್ತಿ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಅದಷ್ಟು ಸುಲಭ ಅಲ್ಲ. ಇಡೀ ಭಗವದ್ಗೀತೆಯನ್ನ ಕಂಠಪಾಠ ಮಾಡಿದಂತಹ ವಿಭವ್ ಆರ್ ಕ್ರಮಧಾರಿ ಕರ್ನಾಟಕದ ಬೇರೆ ಬೇರೆ ಕಡೆ, ಹಾಸನದಲ್ಲಿ, ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಹೊಸಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ವಿಶೇಷತೆ ಏನು ಅಂತ ಹೇಳಿದ್ರೆ ಅದನ್ನ ಗಮಕ ಗ್ರಾಮ ಅಂತ ಹೇಳಿ ಕರೀತಾರೆ. ಅಲ್ಲಿ ದೊಡ್ಡ ದಿಗ್ಗಜರ ಜೊತೆ ಗಮಕ ವಾಚನವನ್ನ ಮಾಡಿದಂಥವನು. ಅವನು ಇವತ್ತಿನ ಗಮಕ ಕಾರ್ಯಕ್ರಮಕ್ಕೆ ವಾಚನಕಾರನಾಗಿ ಆಗಮಿಸ್ತಾ ಇದ್ದಾನೆ. ಹಾಗೆ ಆತನಿಗೆ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ವ್ಯಾಖ್ಯಾನಕ್ಕೆ 2 ಪುಟಾಣಿಗಳು, ಆರ್ಯ ಆರ್ ಭಟ್ ಅಂತ,
ಈಗ ಈ ಸತಿ 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ತುಮಕೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾನೆ. ಅವನ ತಂಗಿ ಗಾರ್ಗಿ ಭಟ್, ಅವಳು ಇನ್ನೇನು ಶಾಲೆಗೆ ಸೇರ್ಬೇಕಷ್ಟೇ, 1ನೇ ತರಗತಿಗೆ, 6 ವರ್ಷ ಅವಳಿಗೆ. ಆರ್ಯ ಒಂದು 130 ಕಗ್ಗವನ್ನ, ಡಿ.ವಿ.ಜಿ ಅವರ ಮಂಕುತಿಮ್ಮನ ಕಗ್ಗವನ್ನ 130 ಕಗ್ಗವನ್ನ ಕಂಠಪಾಠ ಮಾಡ್ಕೊಂಡಿದ್ದಾನೆ. ರಮಣ ಮಹರ್ಷಿಗಳ ಉಪದೇಶ ಸಾರ, ವೇದಾಂತ ದೇಶಿಕರ ರಘುವೀರ ಗದ್ಯ, ಶಂಕರಾಚಾರ್ಯರ ರಚನೆಗಳು, ಒಂದು 3 ಉಪನಿಷತ್ತುಗಳು, ರಾಮಾಯಣ ಮಹಾಭಾರತದ ಒಂದು 100 ಪ್ರಶ್ನೆಗಳು, ಒಂದು 50 ಸುಭಾಷಿತಗಳು, ಹೀಗೆ ಒಂದಷ್ಟು ಕಂಠಪಾಠ ಮಾಡ್ಕೊಂಡಿದ್ದಾನೆ ಇವುಗಳನ್ನೆಲ್ಲ. ಆಮೇಲೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್, ಆತನಿಗೆ ಬಂದ ಪುರಸ್ಕಾರಗಳು, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್, ಹಾಗೆ ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದಿಂದ ದೀಪಾವಳಿ ಪುರಸ್ಕಾರ, ತುಮಕೂರಿನ ಜನನಿ ಸಂಸ್ಥೆಯಿಂದ ಜನನಿ ಬಾಲ ಪ್ರತಿಭಾ ಪುರಸ್ಕಾರ, ರಂಭಾಪುರಿ ಮಠದಿಂದ ಬೆಳದಿಂಗಳ ಸಾಹಿತ್ಯ ಪುರಸ್ಕಾರ, ಕೋಟ ಶಿವರಾಮ ಕಾರಂತರ ಊರಿನ ಕೋಟ ಶಿವರಾಮ ಕಾರಂತ ಬಾಲ ಪುರಸ್ಕಾರವನ್ನು ಪಡ್ಕೊಂಡಿದ್ದಾನೆ. ಇವತ್ತು ಈ ವೇದಿಕೆಯಲ್ಲಿ ವ್ಯಾಖ್ಯಾನಕಾರನಾಗಿ ಆಗಮಿಸ್ತಾ ಇದ್ದಾನೆ. ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೊಬ್ಳು ಪುಟಾಣಿ ವ್ಯಾಖ್ಯಾನಕಾರ್ತಿ ಗಾರ್ಗಿ ಭಟ್, ಅವಳು ಕೂಡ ಮಂಕುತಿಮ್ಮನ ಕಗ್ಗದ ಒಂದು 80 ಕಗ್ಗವನ್ನ, 3 ಉಪನಿಷತ್ತುಗಳನ್ನ, ಒಂದು 50 ಸುಭಾಷಿತಗಳನ್ನ, ಶಂಕರಾಚಾರ್ಯ ರಚನೆಗಳನ್ನ, ಹೀಗೆ ಒಂದಷ್ಟು ಹಿಂದಿನ ಸಂಸ್ಕೃತಿಯ ಶ್ರೀಮಂತ ದಾಖಲೆಗಳನ್ನ ಕಂಠಪಾಠ ಮಾಡ್ಕೊಂಡಿದ್ದಾಳೆ. ಇವರಿಬ್ರು ಕರ್ನಾಟಕದ ಬೇರೆ ಬೇರೆ ಕಡೆ, ಅಂದ್ರೆ ಮಂಗಳೂರು, ಶಿವಮೊಗ್ಗ, ಉಡುಪಿ, ಬೆಂಗಳೂರು, ಮಂಡ್ಯ, ತುಮಕೂರು, ಹೀಗೆ ಬೇರೆ ಬೇರೆ ಕಡೆ ಕಗ್ಗ ವಾಚನ ಮತ್ತೆ ವ್ಯಾಖ್ಯಾನವನ್ನ ಮಾಡ್ತಾರೆ. ಇವತ್ತು ಗಮಕ ವ್ಯಾಖ್ಯಾನಕಾರರಾಗಿ ನಿಮ್ಮ ಮುಂದೆ ಆಗಮಿಸ್ತಾ ಇದ್ದಾರೆ. ಹೀಗೆ ಮಕ್ಕಳ ಪರಿಚಯ ಆಗಿದೆ. ಬಹುಶಃ ಮಕ್ಕಳಿಗೆ ಇವತ್ತೊಂದು ಬಹಳ ಒಳ್ಳೆಯ ವೇದಿಕೆ ಅಂತ ಹೇಳಿ ಅಂದ್ಕೊಳ್ತೇನೆ. ಒಂದು ರಾಷ್ಟ್ರ ಮಟ್ಟದ, ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಅಂತ ಹೇಳ್ಬೋದು. ವಿಜಯ್ ಕುಮಾರ್ ಸರ್ ಅದನ್ನ ನಮಗೊಂದು ನಮ್ಮ ಮಕ್ಕಳಿಗೊಂದು ಒಳ್ಳೆಯ ಚಂದದ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾವು ಎಷ್ಟು ಚಿರಋಣಿಗಳು ಅಂತ ಹೇಳಿದ್ರು ಕೂಡ ಸಾಲದು. ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸರ್. ಲೀಲಾವಣ ಮುಂದುವರಿಸಿ. ಮ್ಯೂಟ್ ತೆಗಿಬೇಕು. ಇಂದಿನ ಪ್ರಾಸ್ತಾವಿಕ ನುಡಿಗಳು ಹಾಗೂ ಅತಿಥಿ ಮಕ್ಕಳ ಪರಿಚಯವನ್ನು ಸವಿವರವಾಗಿ ತಿಳಿಸಿಕೊಟ್ಟಂತಹ ಶ್ರೀ ರಾಮಕೃಷ್ಣ ಭಟ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಗಮಕ ವಾಚನ ಸಂಪನ್ಮೂಲ ವ್ಯಕ್ತಿಗಳು. ಗಮಕ ವಾಚನ ಮಾಡೋರು ಕುಮಾರ್ ವಿಭವ್ ಆರ್ ಕ್ರಮದಾರಿ, ತುಮಕೂರು. ಹಾಗೂ ಗಮಕ ವ್ಯಾಖ್ಯಾನ ಕುಮಾರ ಆರ್ಯ ಭಟ್, ತುಮಕೂರು. ಹಾಗೂ ಇನ್ನೊಬ್ಬ ಪುಟಾಣಿ ಕುಮಾರಿ ಗಾರ್ಗಿ ಭಟ್, ತುಮಕೂರು ರವರು ಗಮಕ ವಾಚನ ಮತ್ತು ವ್ಯಾಖ್ಯಾನಗಳನ್ನು ತಮ್ಮಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ಗಮಕ ವಾಚನ ಮತ್ತು ವ್ಯಾಖ್ಯಾನ ಯಾವುದ್ರ ಬಗ್ಗೆ ಅಂದ್ರೆ ಕೋಳೂರು ಕೊಡಗೂಸು ಈ ವಿಷಯದ ಈ ಗಮಕ ವಾಚನವನ್ನು ತಾವೆಲ್ಲರೂ ಸುಶ್ರಾವ್ಯವಾಗಿ ಆಲಿಸಿ ಅವರನ್ನ ಪ್ರೋತ್ಸಾಹಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಪುಟಾಣಿಗಳ ಎಲ್ಲ ಆಗಮಿಸಿದಿರಲ್ವಾ? ಶುರು ಮಾಡಿ. ಧನ್ಯವಾದಗಳು. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सरस्वती नमस्तुभ्यं वरदे कामरूपिणी। कथारम्भं करिष्यामि
सिद्धिर्भवतु मे सदा। माता च पार्वती देवी पिता देवो महेश्वरः बान्धवा शिवभक्ताश्च स्वदेशो भुवनत्रयम्। श्री गुरुवे दीक्षा गुरुवे शिक्षा गुरुवे रक्षा गुरुवे सर्वागमोक्तकला गुरुवे शिवयोग धर्मार्थ भोग गुरुवे त्याग गुरुवे सुधी गुरुवे वाचा गुरुवे भवरोगहर शरणागु बसव महागुरुवे नಮಗೆ। ನಾನು ನಿನಗೊಲಿದೆ, ನೀನು ನನಗೊಲಿದೆ. ನೀ ನನ್ನ ಅಗಲದಿಪ್ಪೆ, ನಾ ನಿನ್ನ ಅಗಲದಿಪ್ಪೆನಯ್ಯ. ನೀನು ಬೇರೆ ನೀ ಕರುಣೆ ಎಂಬುದ ಬಲ್ಲೆನು, ನೀನಿರಿಸಿದ ಗತಿಯೊಳು ಇಪ್ಪಳು ನಾನು. ನೀನೇ ಗತಿ ಚೆನ್ನಮಲ್ಲಿಕಾರ್ಜುನ, ನೀನೇ ಗತಿ ಚೆನ್ನಮಲ್ಲಿಕಾರ್ಜುನ. ಕೈಲಾಸದಲ್ಲಿರುವ ಶಿವನ ಗಣಗಳು ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಭೂಮಿಲಿ ಹುಟ್ಟಿ ಬರ್ತಾರೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ಹಾಗಾದ್ರೆ ಶಿವ ಯಾರು? ಶಿವ ಭಕ್ತಿ ಪ್ರಿಯ ಹಾಗೂ ಭಕ್ತರ ಪ್ರಿಯ ಅಂತ ಹೇಳ್ತಾ ಈಶ್ವರನ ಮಹಿಮೆಯನ್ನ ಸಾರಿ ಹೇಳ್ತಾರೆ. 12ನೇ ಶತಮಾನದಲ್ಲಿ ನಡೆದ ವಚನ ಚಳುವಳಿ ಇಡೀ ಮಾನವ ಪ್ರಪಂಚದಲ್ಲಿಯೇ ಒಂದು ಅಪರೂಪದ ಚಳುವಳಿ. ಆ ಕಾಲಘಟ್ಟದಲ್ಲಿ ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯದ ಆಂದೋಲನವೇ ನಡೆದು ಹೋಯಿತು. ಆ ಕಾಲಘಟ್ಟದಲ್ಲಿ ವಚನಕಾರರು ತಮ್ಮ ಕನ್ನಡ ಸಾಹಿತ್ಯದ ತೇರನ್ನು ಜನಸಾಮಾನ್ಯರ ಬಳಿಗೆ ಎಳೆದು ತಂದ್ರು. ಅದರ ಪರಿಣಾಮ ಒಂದು ಅನೇಕ ಕವಿಗಳ ಮೇಲಾಯಿತು. 12ನೇ ಶತಮಾನದಲ್ಲಿ ಭೀಮ ಕವಿ ಎನ್ನುವ ಒಬ್ಬ ಕವಿ ಇದ್ದ. ಆ ಕವಿ ಕೋಳೂರಿನಲ್ಲಿರುವ ಕೊಡಗು ಸೀರೆ ಒಲಿದ ಕಥೆಯನ್ನ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾರೆ. ಆ ಕಥೆಯನ್ನ ಈಗ ಕೇಳೋಣ. ಧಾರುಣಿ ವಳಯದೊಳೆಸೆವ ಕೋಳೂರೊಳು ಉತ್ತಮ ಶೈವ ಧರ್ಮಾಚಾರನೊಬ್ಬ ಶಿವಾರ್ಚಕಂ ಶಿವದೇವನೆಂಬಾತ ನಾರಿಯುಂ ತಾನುಂ ಕಪಿಲ ಗೋಕ್ಷೀರ ಒಬ್ಬಳಂ ಶಿವಂಗವಧಾರೆನುತ್ತ ಅರ್ಪಿಸಿ ದಿನಂ ಪ್ರತಿಯಿಂದೆ ಭಜಿಸುತ್ತ ಕೋಳೂರು ಅಂತ ಒಂದು ಊರು. ಆ ಊರಿನಲ್ಲಿ ಶಿವದೇವ ಮತ್ತೆ ಸೋಮಯ್ಯ ಎನ್ನುವ ದಂಪತಿಗಳಿದ್ರು. ಆ ದಂಪತಿಗಳಿಗೆ ಚೆನ್ನಕ್ಕ ಅನ್ನುವ ಚನ್ನದ ಮಗಳಿದ್ದ. ಆ ಮಗಳನ್ನ ಎಲ್ರು ಚೆನ್ನಕ್ಕ ಅಂತ ಕರಿತಿರ್ಲಿಲ್ಲ. ಪ್ರೀತಿಯಿಂದ ಕೊಡಗೂಸು ಕೊಡಗೂಸು ಅಂತ ಕರಿತಾ ಇದ್ರು. ಏನ್ ಹಾಗಂದ್ರೆ ಕೊಡು ಕೂಸು ಕೊಡಗೂಸು, ಬೇರೆಯವರಿಗೆ ಮದ್ವೆ ಮಾಡಿ ಕೊಡುವ ಹುಡುಗಿ ಅಂತ ಅರ್ಥ. ಇನ್ನು ಆ ಊರಿನ ಅಜ್ಜಿ ದೇವತೆ ಕಲ್ಲಿನಾಥ. ಶಿವದೇವ ದಿನ ಕಲ್ಲಿನಾಥನಿಗೆ ಹಾಲನ್ನ ಅರ್ಪಿಸ್ತಾ ಇದ್ದ, ಪೂಜೆಯನ್ನು ಮಾಡ್ತಾ ಇದ್ದ. ಒಂದು ದಿನ ಏನಾಯ್ತು ಕೇಳಿದ. ಒಂದು ದಿವಸಂ ದೇವ ಕಾರ್ಯಕ್ಕೆಂದು
ನೆರೆಯೂರಿಂಗೆ ಹೋಗುತ್ತಾ ತಂದೆ ತಂಗಯ ಕಿರಿಯ ಮಗಳಂ ಕರೆದು ಮೈದಡವಿ ಮಂದಿರವ ಕಾಪಿರಿಸಿ ಮತ್ತಿಂತೆಂದನು ಎಲ್ಲಿಗೆ ಮಿಸುಕದಿರು ಮನೆಯಿಂದಲಗದಿರು ತರುವಲಿಗಳೊಡನಾಡದಿರು ಮಿಸುಕದಿರು ಅಲಗದಿರು ಆಡದಿರು ತಾಯೇ. ಶಿವದೇವ ಪಕ್ಕದವರಿಗೆ ಹೋಗ್ಬೇಕಾಗಿ ಬಂತು. ಅದಕ್ಕೆ ಮಗಳನ್ನ ಕರೆದು ಒಡಗೂಸು ಒಡಗೂಸು ಬಾರಪ್ಪ ಇಲ್ಲಿ ಅಂತ ಕರೆದು, ನೋಡು ನಾವು ನಾಳೆ ಪಕ್ಕದವರಿಗೆ ಹೋಗ್ತಿದ್ದೀವಿ ದೇವತಾ ಕಾರ್ಯಕ್ಕಾಗಿ. ಹಾಗಾಗಿ ಮನೆಯ ಜವಾಬ್ದಾರಿ ಎಲ್ಲ ನಿನಗೆ. ಕಪಿಲೆ ಹಾಲನ್ನ ಕಲ್ಲಿನ ತನಗೆ ಹಚ್ಚೋದನ್ನು ಮರಿಬೇಡ. ಆಟ ಆಡ್ತಾ ದೇವಸ್ಥಾನದ ಜವಾಬ್ದಾರಿ, ಕಲ್ಲಿನ ತನಗೆ ಹಾಲನ್ನ ಹಚ್ಚೋ ಜವಾಬ್ದಾರಿನ ಮರ್ತು ಬಿಡಬೇಡ ಅಂತ ಹೇಳಿ ಇವರು ಪಕ್ಕದವರಿಗೆ ಹೋಗ್ತಾರೆ. ಕಾವ್ಯದ ಈ ಭಾಗದಲ್ಲಿ ಇಂದಿನ ಸಮಾಜದ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಒಂದು ಮಹಾನ್ ಸಂದೇಶ ಇದೆ. ಏನು ಗೊತ್ತಾ, ನಾವು ಮನೆಯಲ್ಲಿ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನ ಕೊಡಬೇಕು. ಮನೆಯಲ್ಲಿರುವ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಕ್ಕಳಿಂದಲೂ ಮಾಡಿಸ್ಬೇಕು. ಅಯ್ಯೋ ನಾವು ಕಷ್ಟಪಟ್ಟು ಸಾಕು, ಕಷ್ಟಪಡೋದು ಬೇಡ ಅಂತ ಬಹಳಷ್ಟು ಜನ ಪೋಷಕರು ಆಲೋಚನೆ ಮಾಡ್ತಾರೆ. ಆದ್ರೆ ಅದು ತಪ್ಪು. ಮನೆಯಲ್ಲಿರುವ ಒಂದಷ್ಟು ಕೆಲಸಗಳ ಜವಾಬ್ದಾರಿ ಮತ್ತೆ ಜವಾಬ್ದಾರಿಗಳನ್ನ ಮಕ್ಕಳಿಂದಲೇ ಮಾಡಿಸ್ಬೇಕು. ಒಂದು ತಲೆಮಾರನ್ನ ಮತ್ತೊಂದು ತಲೆಮಾರಿಗೆ ದಾಟಿಸ್ಬೇಕು ಅನ್ನೋ ಸಂದೇಶ ಇಲ್ಲಿದೆ. ಇರಲಿ, ಮುಂದೆ ನೋಡೋಣ. ಇಂತು ಬರ ಕೊಡಗೋಸು ಆಗಲೇ ದಂತಧಾವನಗೈದು ಮಿಂದು ಒಲವಾಂತು ದಣಿಬವನುಟ್ಟು ಹಸಿತವನಿಟ್ಟು ಬಾಳದಲ್ಲಿ ಕಾಂತೆ ಮಡಗಿದ ಜನ್ನಿಗೆಯ ಪಾಲಂ ತೆಗೆದು ಚೆನ್ನಾಗಿ ಕಾಸಿದ ನಂತರದೊಳು ಆ ತರುಣಿಯೊಬ್ಬಳೆ ಬಳೆದು ಬಟ್ಟಲಲ್ಲಿ ನಾಳೆ ಊರಿಗೆ ಹೋಗೋದಿದ್ರೆ ಅಥವಾ ಟೂರಿಗೆ ಹೋಗೋದಿದ್ರೆ ಅಲ್ರಾಮ್ ಇಟ್ಕೊಬೇಕಾ? ಬೇಡ. ಯಾರಾದ್ರೂ ಎಬ್ಬಿಸ್ಬೇಕಾ? ಬೇಡ. ಹಿಂಗಾಗಿ ಬೆಳಗ್ಗೆ ಬೇಗ ಹೆಸರಾಗಿ ಬಿಡುತ್ತೆ. ಹುಡುಗೋಸಿಗೂ ಅದೇ ರೀತಿ ಬೆಳಿಗ್ಗೆ ಬೇಗ ಹೆಸರಾಯ್ತು. ಓ, ಅಪ್ಪ ಅಮ್ಮ ಯಾರು ಮನೆಯಲ್ಲಿಲ್ಲ, ಎಲ್ಲ ಕೆಲಸಗಳನ್ನ ನಾನೇ ಮಾಡ್ಬೇಕು. ಕಲ್ಲಿನ ತನಿಗೆ ಹಾಲನ್ನ ಹಚ್ಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ಹಾಲನ್ನ ಹಚ್ತಾಳೆ. ಸ್ನಾನ ಮಾಡ್ತಾಳೆ, ಬಟ್ಟೆಯನ್ನು ಹಾಕೊಂತಾಳೆ, ಕೈಗೆ ಬಳೆ, ಖಡ್ಗ, ತೋಳ್ಬಂಡಿಯನ್ನು ಹಾಕೊಂತಾಳೆ, ಕಿವಿಗೆ ಓಲೆಯನ್ನ ಇಟ್ಕೊಂತಾಳೆ, ಬಣ್ಣ ಸೆರಗನ್ನ ಹಾಕೊಂತಾಳೆ, ಹಣೆಗೆ ಭಸ್ಮವನ್ನ ಇಟ್ಟುಕೊಳ್ತಾಳೆ. ಇನ್ನು ಕಪಿಲೆ ಹಾಲನ್ನ ಚೆನ್ನಾಗಿ ಕರೆದು ಪರಿಮಳ ಬರೋ ಹಾಗೆ ಕಾಯಿಸಿ ಒಂದು ಬಟ್ಲಲ್ಲಿ ಹಾಕ್ತಾಳೆ. ಆಮೇಲೆ ಏನ್ ಮಾಡಿದ್ಲು ನೋಡು. ಹಿಡಿದುಕೊಂಡು ಸೆರಗಿನಿಂದ ಇಮ್ಮಡಿಸಿ ಮುಚ್ಚಿ ಕಡಂಗಿ ಧೋರಣೆ ನಡೆದು ಪೊಕ್ಕು ಆ ದೇಗುಲದೊಳಿಪ್ಪ ಅಭವನಂ ಕಂಡು ಹೊಡವಡುತ್ತಂ ಬಟ್ಟಲು ಮುಂಗಡೆಯೊಳಿಟ್ಟು ಆರೋಗಿಸೈ ಎನ್ನೊಡೆಯನೆ ಗುರು ಕಲ್ಲಿನಾಥ ಆರೋಗಿಸೈ ಎಂದು ಭಿನ್ನಯಿಸಿ ಒಣಗುಸಿಗೆ ಸಂಭ್ರಮವೂ ಸಂಭ್ರಮ. ಓ, ನಾನಿವತ್ತು ಕಲ್ಲಿನಾಥನಿಗೆ ಹಾಲನ್ನ ಕೊಡಿಸ್ತೀನಿ, ಕಲ್ಲಿನಾಥ ಪ್ರಿಯದಿಂದ ಹಾಲನ್ನ ಕೊಡ್ತೇನೆ ಅಂತ ಅಂದುಕೊಂಡು ಬೇಗ ಬೇಗ ದೇವಸ್ಥಾನದ ಕಡೆಗೆ ನಡ್ಕೊಂಡು ಹೋಗ್ತಾಳೆ. ಅಯ್ಯೋ, ಕಲ್ಲಿನಾಥ ಕುಡಿಯೋ ಹಾಲಿಗೆ ಕಸಗಿಸ ಬೀಳ್ಬಾರ್ದು, ಹುಳುಗುಟ್ಟಿ ಬೀಳ್ಬಾರ್ದು ಅಂತ ತನ್ನ ಸೆರಗನ್ನ ಮುಚ್ಕೊಂತಾಳೆ. ದೇವಸ್ಥಾನವನ್ನ ತರುತ್ತಾಳೆ. ಕಲ್ಲಿನಾಥನ ಮುಂದೆ ಹಾಲನ್ನ ಇಟ್ಟು, ಕಲ್ಲಿನಾಥ
ಬಾರಪ್ಪ ಹಾಲು ಕುಡಿ ಅಂತ ಕರೀತಾಳೆ. ಕಲ್ಲಿನಾಥ ಬರ್ತಾನ. ಹಾಲು ಕಾಯವೋ ಪರಿಮಳಿಸವೋ, ಹಾಲು ಕಡು ಬಿಸಿಯಾದವೋ ಚಿಲುಪಾಲಿವಲ್ಲವೋ, ಒಡೆದವೋ ಆರೋಗಿಸುವುದಿನ್ನು ವೇಳೆಯಾಗದೋ. ನಿನ್ನ ಮೀಸಲ ಹಾಲು ಬೀಸರವಾಯಿತೋ, ನಾ ಬಾಲೆ ಎಂದು ಒಲ್ಲೆಯೋ ತರಲ್ಕಾರಕ್ಕೆ ನೋಡಿದರೋ. ಕಲ್ಲಿನಾಥ ಹಾಲು ಕುಡಿತಾ ಇಲ್ಲ. ಕೊಡಗುಸಿಗೆ ತಲೆ ಬಿಸಿ ಆಯ್ತು. ಓ ದೇವ್ರೆ ಕಲ್ಲಿನಾಥ, ಯಾಕೆ ಹಾಲು ಕುಡಿತಾ ಇಲ್ಲ ನೀನು? ಹಾಲು ಕಾದಿಲ್ವಾ? ಪರಿಮಳ ಬರ್ತಾ ಇಲ್ವಾ? ಹಾಲೇನಾದ್ರೂ ಜಾಸ್ತಿ ಬಿಸಿ ಆಯ್ತಾ ಅಥವಾ ಹಾಲು ಒಡೆದು ಹಾಳಾಯ್ತಾ? ಸಿಹಿ ಕಡಿಮೆ ಆಯ್ತೇನೋ ಕಲ್ಲಿನಾಥ. ಗೊತ್ತಾಯ್ತು, ಚಿಕ್ಕ ಹುಡುಗಿ ಹಾಲು ತಂದಿದ್ದಾಳೆ ಅಂತ ಕುಡಿತಾ ಇಲ್ವಾ? ಅಥವಾ ಸರಿಯಾಗಿ ತೊಳ್ದಿಲ್ಲ ಅಂತ ನಿಂಗ ಅನುಮಾನವಾ? ಯಾಕೇನು ಮಾತಾಡ್ತಾ ಇಲ್ಲ ಕಲ್ಲಿನಾಥ ನೀನು? ಬೇಕು ಬೇಡೆಂದು ಉಸುರಲೊಲ್ಲೆಯದೇಕೆ, ಪಾಲಂ ಕುಡಿಯ ಕರೆಯಲು ಮೂಕನೆ ಮಾರ್ನುಡಿಯ ನೀಂದಿಟವಾಗಿ ಹಸಿಯದಡೆ. ಓಕರಿಸದೆ ಒಕ್ಕುಡಿತಗೊಂಡೆಡೆ ಸಾಕು, ಮಿಕ್ಕಿನ ಹಾಲನಿರಿಸು ಪಿನಾಕಿತ ಹೆಣೆ. ಉಂಬಡೆ ಅಟ್ಟೋಗರವನೊಂದಿನಿತ ಪಿನಾಕಿತ ಹೆಣೆ. ಸ್ವಲ್ಪ ಸಿಟ್ಟು ಬರುತ್ತೆ ಕೊಡಗುಸಿಗೆ. ಆವಾಗಿನ ಕೇಳ್ತಾ ಇದ್ದೀನಿ, ಹಾಲ್ ಬೇಕೋ ಬೇಡವಾ ಅಂತ. ಯಾಕೇನು ಮಾತಾಡ್ತಾ ಇಲ್ಲ ನೀನು? ನಿಂಗೇನ್ ಕಿವಿ ಕೇಳೋದಿಲ್ವಾ? ಕೆಪ್ಪನ್ನ ನೀನು? ಮಾತಾಡ್ಲಿಕ್ ಬರೋದಿಲ್ವಾ? ಮೂಕನ್ನ ನೀನು? ಹಾಲ್ ಹೆಚ್ಚಾಗೋದಾದ್ರೆ ಪೂರ್ತಿ ಕುಡಿಬೇಡ. ಹೆಚ್ಚಾಗಿರೋ ಹಾಲನ್ನ ಹಾಗೆ ಬಿಡು ಅಂತಾಳೆ. ಈಗ್ಲೂ ಕೂಡ ಕಲ್ಲಿನಾಥ ಬರೋದೇ ಇಲ್ಲ. ಏನ್ ಮಾಡ್ಲಿ ಅಂತ ಯೋಚಿಸ್ತಾಳೆ. ಒಂದು ಉಪಾಯ ಹೇಳಿರುತ್ತೆ ಅವಳಿಗೆ. ಶಿವನಿಗೆ ಆಸೆಯನ್ನ ತೋರಿಸ್ತಾಳೆ. ಎನ್ನ ಶಿವ ಸೋದರಿಯ ಮಠದಲ್ಲಿ ಚಿನ್ನ ಪಾಯಸ ಉಂಟು, ಬೇಕೆಂದೆನ್ನು ನಿನಗೆ ಆನ್ ಏದಿ ತಂದಪೆನು. ಎಲೆ ಮಹಾದೇವ, ಮುನ್ನ ನೀನು ಈ ಪಾಲನೀತೈ, ನಿನ್ನ ಮೆಚ್ಚಿನ ಹೆಸರ ಹುಗ್ಗಿಯದಂ ನಿರೂಪಿಸು. ಮಹಾಮನೆಯೊಳೆದೆ ಕೊಡುವೆ ನೈ ತಂದು. ಚಿಕ್ಕ ಮಕ್ಕಳು ಊಟ ಮಾಡದೆ ಇರುವಾಗ ತಾಯಿಯವರು ಮಾಡ್ತಾರೆ. ಆಕಾಶದಲ್ಲಿರುವ ಚಂದಮಾಮನನ್ನ ತಂದು ಕೊಡ್ತೀನಿ. ನಕ್ಷತ್ರಗಳನ್ನೆಲ್ಲ ತಂದು ಮಾಲೆ ಮಾಡಿ ನಿನ್ನ ಕುತ್ತಿಗೆ ಹಾಕ್ತೇನೆ. ಮೋಡಗಳನ್ನೆಲ್ಲ ತಂದು ಚಂದ್ರದ ಬಟ್ಟೆ ಹೊಲಿತೇನೆ. ಇದ್ ಪೂರ್ತಿ ಊಟ ಮಾಡಿದ್ರೆ 2 ಚಾಕ್ಲೇಟ್ ಕೊಡ್ತೇನೆ ಅಂತ ಆಸೆ ತೋರಿಸ್ತಾರೆ. ಹೀಗೆ ಕಲ್ಲಿನಾಥನಿಗೆ ಬಡಗೋಸು ಆಸೆಯನ್ನ ತೋರಿಸ್ತಾಳೆ. ಕಲ್ಲಿನಾಥ, ನಮ್ಮ ಮನೆಯಲ್ಲಿ ಚಿಗುಳಿ ಇದೆ, ಚಕ್ಕುಲಿ ಇದೆ, ಮಂಡಿಗೆ ಇದೆ, ಗಾರಿಗೆ ಇದೆ, ಲಾಡು ಇದೆ, ಹೋಳಿಗೆ ಇದೆ, ಎಲ್ಲ ಇದೆ. ಅದು ಬೇಡ ಅಂದ್ರೆ ಹೇಳು, ಬೇರೆ ಬೇರೆ ಹಣ್ಣುಗಳಿದೆ. ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ, ಬರ್ತಾ ಸುಮಾರು ತಿಂಡಿ ತರ್ತಾರೆ. ನಿಂಗೇನ್ ಬೇಕೋ ಹೇಳು, ಅದನ್ನ ನಾನು ಕೊಡ್ತೀನಿ ಅಂತಾಳೆ. ಈಗ್ಲೂ ಕೂಡ ಕಲ್ಲಿನಾಥ ಬರೋದೇ ಇಲ್ಲ.
പട്ടലും നോടുകും അഭവനം ദിട്ടിസുഗു ನೆರೆನಂ ಬಿಸುಗು ಮರವಟ್ಟು ನಿರ್ಜೀವಿಯ ತೆರದೊಳಿರ್ತಂತಿರೆ ಇತ್ತ ಅಳುಗು ದಟ್ಟಿಸುಗು ತೊಪ್ಪನೆ ಕೆಡಗು ದನಿಗೊಟ್ಟು ಕರೆದು ಕರಂ ಮುಗಿದು ಕೊಡವಟ್ಟು ಗಿನ್ನಲನಂತು ನೂಕುಗು ಮತ್ತೆ ಮುಂದಿಡುಗು. ಕಲ್ಲಿನಾಥ ಹಾಲು ಕುಡಿತಾ ಇಲ್ಲ ಅಂತ ಕೊಡಗೂಸು ಕೈ ಹಿಡಿಸಿಕೊಳ್ತಾಳೆ. ಆ ಕಡೆ ಹೋಗ್ತಾಳೆ, ಈ ಕಡೆ ಹೋಗ್ತಾಳೆ, ಕೂತ್ಕೊಳ್ತಾಳೆ, ನಿಂತ್ಕೊಳ್ತಾಳೆ. ಹಾಲಿನ ಪಾತ್ರೆ ಖಾಲಿ ಆಯ್ತಾ ಅಂತ ನೋಡ್ತಾಳೆ. ಹಾಲಿನ ಪಾತ್ರೆ ಖಾಲಿ ಆಗ್ತಿದ್ದಕ್ಕೆ ಶಿವನನ್ನ ದುರುಗುಟ್ಟಿ ನೋಡ್ತಾಳೆ, ಹೋಗಿತಾಳೆ. ಮತ್ತೆ ಹಾಲಿನ ಪಾತ್ರೆನ ಮುಂದಕ್ಕೆ ದೂಡಿ, ಈಗ ನೀನು ಹಾಲು ಕುಡಿದೇ ಇದ್ರೆ ಏನ್ ಮಾಡ್ತೀನಿ ನೋಡು. ಹಾಲನೀಗಳೇ ಕುಡಿಯದಿರ್ದಡೆ ಹೇ ಕೇಳಿಯಮ್ಮವರೆನ್ನನಾಗಳೇ ಬೀಳಸದೆದು ಹಸುಗಳೇ ಬರು ಎನ್ನವರಿಂದಲೂ ನನಗೆ ಮೇಲದೆಂತು ಸಾವು ತಪ್ಪದು ಶೂಲಿ ಚಿತ್ತೈ ಸೈಯ ಹಿಂದಕ್ಕೆ ಕಾಲ ನಿಕ್ಕುವಳೆಲ್ಲ ಇಲ್ಲಿಯ ಸತ್ತು ಸರಿಯಹೆನೋ. ನಾನಿಷ್ಟೇ ಬೇಡ್ಕೊಂಡ್ರು ಕೂಡ ನೀನ್ ಹೂ ಅಂತಿಲ್ಲ, ಹಾಡ್ತಿಲ್ಲ, ಏನು ಮಾತಾಡ್ತಾ ಇಲ್ಲ. ಆದ್ರೆ ಕೇಳು ಕಲ್ಲಿನಾಥ, ನಾನ್ ಯಾವುದೇ ಕಾರಣಕ್ಕೂ ಇಲ್ಲೇ ಸರಿಯುವುದಿಲ್ಲ, ಇಲ್ಲೇ ಸತ್ತು ಹೋಗಿಬಿಡ್ತೇನೆ ಅಂತ ಹೆದರಿಸ್ತಾಳೆ. ಎಂದು ಶಿವನೊಳು ತನ್ನ ತಲೆಯಂ ನಿಂದು ತಾಟಿಸಿಕೊಳ್ಳುವ ಅನಿತರಲಿ ತಂದನೆಯನಾಗಳೆ ಹಿಡಿದು ದರಹಸಿತ ಮುಖನಾಗಿ ಇಂದು ಮೌಳಿ ದಯಾಳು ಭಕ್ತಾನಂದಕರನು ಅಘವೈರಿ ಬಾಲಕಿ ತಂಗ ಬಟ್ಟಲ ಹಾಲನೀಂಟಲು ತತ್ತರುಣಿ ನಗುತ್ತಾ ಎಷ್ಟು ಮಾತಾಡ್ಸಿದ್ರು, ಎಷ್ಟು ಬೇಡಿಕೊಂಡ್ರು ಕಲ್ಲಿನಾಥ ಮಾತಾಡದೆ ಇದ್ದಾಗ, ಹಾಲನ್ನ ಕುಡಿದೇ ಇದ್ದಾಗ ಕೊಡಗೂಸುವಲ್ಲಿ ನಿರ್ಧಾರ ಮಾಡ್ತಾಳೆ. ಏನು ಗೊತ್ತಾ, ನಾನಿಲ್ಲೇ ಶಿವಲಿಂಗಕ್ಕೆ ತಲೆಯನ್ನು ಮಾಡ್ಕೊಂಡು ಇಲ್ಲ ಸತ್ ಹೋಗಿಬಿಡ್ತೀನಿ ಅಂತ ನಿರ್ಧಾರ ಮಾಡ್ತಾಳೆ. ಏನ್ ತನ್ನ ತಲೆಯನ್ನು ಲಿಂಗಕ್ಕೆ ಪಡೆದುಕೊಳ್ಳುವಷ್ಟರಲ್ಲಿ ನಮ್ಮ ಮಗನ ಶಿವ ಪ್ರತ್ಯಕ್ಷನಾಗಿರ್ತಾನೆ. ಭಕ್ತ ಪ್ರಿಯ ಪ್ರತ್ಯಕ್ಷನಾಗ್ತಾನೆ, ಭಕ್ತರ ಪ್ರಿಯ ಪ್ರತ್ಯಕ್ಷನಾಗ್ತಾನೆ. ಅವಳಿಗೆ ನೋವಾಗದೆ ಇದ್ದ ಹಾಗೆ ಅವಳ ತಲೆಯನ್ನ ಹಿಡ್ಕೊಂತಾಳೆ. ಅವಳು ತಂದಿದ್ದ ಬಟ್ಲನ್ನ ಸಾಲನ್ನ ಗಡಗಡನೆ ಕುಡಿದು ಬಿಡ್ತಾನೆ. ಸಂತೋಷ ಆಗಿ ಬಿಡುತ್ತೆ ಕೊಡಗೂಸಿಗೆ. ಶಿವನಿಗೂ ಸಂತೋಷ ಆಗುತ್ತೆ. ಹಿರಿಯಳಿಬಳೆನ್ನುವಮ್ಮಿ ಬರಿದ ಕಾಡದಿರು ಯಮ್ಮ ಪಪ್ಪಂಗೆ ಅರುಹಿಯಲ್ಲ ನಿನಗೆ ಎನಗಂ ಮತ್ತೆ ಸಂವಾದ ಮರೆಯದಿರೋ ಕರೆ ಕಂಠ ಎನ್ನುತ್ತ ಇಂತು ಒರಲಿ ಬಟ್ಟಲನ್ ಈಸಿಕೊಂಡು ಎಚ್ಚರಿಸಿ ನಿಚ್ಚಂಹಾಳನೀಯಲು ಶಿವನವಧರಿಸಲು. ಎಷ್ಟು ಹೊತ್ತಿನ ಕರೀತಿದ್ದಾನೆ. ಚಿಕ್ಕೋಳು ಅಂತ ಇಷ್ಟು ಕಾಡ್ಸಿದ್ದ ನಂಗೆ. ತಡಿ, ಅಪ್ಪ ಅಮ್ಮ ಬಂದ್ಮೇಲೆ ಹೇಳಿ ಕೊಡ್ತೇನೆ. ಇನ್ಮೇಲೆ ಹಂಗ್ ಮಾಡ್ಬೇಡ, ನಾನ್ ದಿನಾನು ಹಾಲನ್ನು ತರ್ತೇನೆ, ನೀನ್ ತಂಟೆ ತಕರಾರು ಮಾಡದೆ ಕುಡಿಬೇಕಷ್ಟೇ ಅಂತ ಹೇಳ್ತಾಳೆ. ಆಯ್ತು ಅಂತ ಹೇಳ್ತಾನೆ. ಅಲ್ಲಿಂದ ಅವಳು ಹಾಲನ್ನ ತರ್ತಾ ಇರ್ತಾಳೆ.
ಇವನದನ್ನ ಘಟನೆ ಕುಡಿತಾ ಇರ್ತಾನೆ. ಕತ್ತಲು ಊರಿಗೆ ಹೋದವರು ತಾವಿತ್ತ ಮನೆಗೆ ತರುತ್ತಲೀ ಇದಿರೊಳು ತತ್ತರುಣಿಯಂ ಕಂಡು ಹಿತನಾಗ್ರಹಿಸುತ್ತ ಇಂತೆಂದ ಎತ್ತಲೈದ ಹಾಲನು ಇಂತಾರ್ಗಿತ್ತೆ ತರುವಲಿ ಬರಿಯ ಬಟ್ಟಲನ್ ಎತ್ತಿಕೊಂಡು ಎಲ್ಲಿರ್ದು ಬಂದಪೆ ಹೇಳು ಹೇಳು ಎನಲು ದೇವತಾ ಕಾರ್ಯಕ್ಕಾಗಿ ಪಕ್ಕದವರಿಗೆ ಹೋಗಿದ್ದ ಕೊಡಗುಸಿನ ತಂದೆಗಳೇನಾದ್ರು ಅವರು ದೇವತಾ ಕಾರ್ಯ ಮುಗಿಸಿ ವಾಪಸ್ ಹಿಂತಿರುಗಿ ಬರೋದಕ್ಕೂ ಕೊಡಗುಸು ಕಲ್ಲಿನ ಚೆನ್ನಿಗೆ ಹಾಲನ್ನು ಕೊಡಿಸಿ ವಾಪಸ್ ಮನೆಗೆ ಬರೋದಕ್ಕೂ ಸರಿ ಹೋಯ್ತು. ಶಿವದೇವ ಮಗಳನ್ನ ನೋಡ್ತಾನೆ, ಅವಳ ಕೈಯನ್ನು ನೋಡ್ತಾನೆ, ಕೈಯಲ್ಲಿದ್ದ ಬಟ್ಟಲನ್ನು ನೋಡ್ತಾನೆ. ಮಗಳ ಹತ್ರ ಬಂದು, ಮಗಳೇ ಇದ್ರ ಒಳಗಿದ್ದ ಹಾಲು ಅಂತ ಕೇಳ್ತಾನೆ. ಅದೇನಾಯ್ತು ನೋಡು. ನೀವು ಹೇಳಿದ ಹಾಗೆ ಮನೆಯಿಂದ ಆವಗಂ ತಂದಣ್ಣೆ ಬಾಲಂ ತೀವಿ ಬಟ್ಟಲ ಒಬ್ಬಳವನ್ ಇಂತೆಳೆದುಕೊಂಡೊಯ್ದು ಈಯಲೊಡಂ ಯುಡಂ ಕಲ್ಲಿದೇವನ್ ಆರೋಗಿಸೆ ನಮಿಸಿ ನಲವೋವಿ ಗಿಣ್ಣಲನ್ ಈಸಿಕೊಂಡೇ ತಪ್ಪೆ ನಾನೆನಲು. ಅಪ್ಪ ನೀವು ಹೇಳಿದ್ರಲ್ಲ ಪ್ರತಿಯೊಂದು ಕಲ್ಲಿನ ತನಿಗೆ ಹಾಲನ್ನ ಕೊಡ್ಬೇಕು ಅಂತ. ನಾನು ಇವಾಗ್ಲೂ ಕಲ್ಲಿನ ತನಿಗೆ ಹಾಲನ್ನ ಕೊಡ್ತಾ ಇದ್ದೆ. ಕಲ್ಲಿನಾಥ ಪ್ರೀತಿಯಿಂದ ಹಾಲು ಕೊಡಿಸಿದ್ದ ಅಂತ ಹೇಳ್ತಾರೆ. ಕೊಡಗು ಶಿವನ ಮನೆಯಿಂದ ಮಗಳು ಸಮೀಕ್ಷೆ ಮಾಡ್ತಿರ್ಬೇಕು ಅಂತ ಅನ್ಸತ್ತೆ. ಮಗಳು ನನಗೆ ಪುನಃ ಬರ್ತಾನೆ, ಮಗಳೇ ನಿಜ ಹೇಳು ಹಾಲು ಅಂತ ಕೇಳ್ತಾನೆ. ಸತಿ ಕೇಳ್ತಾನೆ. ಇದಕ್ಕೆ ಉತ್ತರವನ್ನ ಕೊಡಗು ಹೇಳ್ತಾಳೆ. ಇವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನೋ ಕಲ್ಲಿನ ಲಿಂಗ ಹಾಲು ಕುಡ್ದು ಬಿಡ್ತಾ ಸೊಳ್ಳೆ ಬೆಳೆದ್ರು ನಿಮ್ಗೆ ಗೊತ್ತಾಗಲಿ ಅಂತ ಅಂದುಕೊಂಡ್ಯಾನ. ನಿಜ ಹೇಳು, ಹಾಲನ್ನ ನೀನೇ ಕುಡ್ಜ ಅಥವಾ ದಾರಿಲಿ ಯಾರಾದ್ರೂ ಚೆಲ್ಲಿ ಹೋಯ್ತು, ನಿನ್ನ ಗೆಳೆಯ ಗೆಳತಿಯಲ್ಲಿ ಯಾರಾದ್ರೂ ಕುಡಿದ್ರು ನಿಜ ಹೇಳು ಅಂತ ಹೆದರ್ಸ್ತಾನೆ. ಪುನಃ ಇದೇ ಉತ್ತರವನ್ನೇ ಹೇಳ್ತಾನೆ. ಅವನಿಗೆ ಸಿಟ್ಟು ಎತ್ತಡು ಕಾರಣಗಳಿಲ್ಲ. ಏನು ಕಲ್ಲಿನ ಲಿಂಗ ಹಾಲು ಕುಡ್ದು ಬಿಡ್ತಾ, ನಾಳೆ ನೀನೇ ಹಾಲನ್ನ ತಗೊಂಡೋಗು, ಅದ್ ಹೇಗೆ ಕಲ್ಲಿನ ಲಿಂಗ ಹಾಲು ಕುಡ್ದು ಬಿಡುತ್ತೆ, ನಾನು ನೋಡ ಬರ್ತೀನಿ ಅಂತ ಹೇಳ್ತಾನೆ. ದಿನ ಕೊಡಗುಸಿನ ಕೈಯಲ್ಲಿ ಹಾಲನ್ನು ಕೊಟ್ಟು ನಡಿ ಮುಂದೆ ಅಂತ ಹೇಳಿ ಹಿಂದೆ ಹಿಂದೆ ಬರ್ತಾನೆ. ದೇವಸ್ಥಾನವನ್ನ ತಲುಪ್ತಾನೆ. ಕೊಡಗುಸು ಯತ್ನ ಪ್ರಕಾರ ಶಿವಲಿಂಗದ ಮುಂದೆ ಹಾಲನ್ನಿಟ್ಟು ಮುನಿನಾಥ ಮುನಿನಾಥ ಹಾಲು ಕೊಡಿ ಅಂತ ಕರೀತಾನೆ. ಈಗ ಕಲ್ಲಿನಾಥ ಬರ್ತಾನ ನೋಡ. ಕೊಟ್ಟ ಪಾಲಂ ಕಲ್ಲಿನಾಥಂ ಮುಟ್ಟದಾದನದೇಕೆ ಬಾಳೆಯ ಘಟ್ಟಿಯ ಮುಗ್ಧ ಸ್ವಭಾವವನ್ ಅಚಳ ಭಕ್ತಿಯನು ನೆಟ್ಟನು ಈ ಲೋಕಕ್ಕೆ ತೋರಲ್ಪಟ್ಟಿರಲು ಬಗೆದ ಅನಿತರಲಿ ಕಣ್ಬಿಟ್ಟು ನೋಡುತ್ತ ಆಗ್ರಹಿಸುತ್ತಂ ತಂದೆಗಿಂತಂದ. ಕೊಡಗುಸಿನ ಅಚಲವಾದ ಭಕ್ತಿಯನ್ನ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ಈ ಕಡೆ ಕಲ್ಲಿನಾಥ ಕಾಯ್ತಾ ಇರ್ತಾನೆ. ಹಾಗಾಗಿ ಇವಳು ಕರೆದ್ರೂ ಕೂಡ ಆತ ಬರ್ತಾ ಇಲ್ಲ. ಕೊಡಗುಸಿಗೆ ಹೆದರಿಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಅವಳ ಅಪ್ಪನ ಸಿಟ್ಟಿನ ಧ್ವನಿ ಆಕೆಗೆ ಕೇಳುತ್ತೆ. ಎಲಗೆ ತರುವಲಿ ಮೂಲ ಹಾಲಂ ಸೆಲೆಯ ಅಭವನಿಂದೇಕೆ ಒಲ್ಲನು ಹಲವಗಳಹಿದೆ
ಮುಟ್ಟಿದನೆ ಪಾಲ್ ಮೂಸಿ ನೋಡಿದನೆ ಮಲಹರಂಗುಣ್ಣಿಸಿದ ಪಾಲಂ ನಲಿದು ನಿಚ್ಚಂ ಕುಡಿದ ಪಾತಕಿ ತಲೆಯನು ಅಟ್ಟೆಯೊಳೆತ್ತಿ ಬಿಸುಡದೆ ಮಾಡ್ಬೆನೆ ನಿನ್ನ ಬಹಳ ಸುಳ್ಳು ಅಲ್ವಾ? ಏನೋ ಇಷ್ಟು ದಿನ ಕಲ್ಲಿನ ಹತ್ರ ಬರ್ತಾ ಇದ್ದ, ನೀನ್ ತಂದ ಹಾಲನ್ನ ಕುಡಿತಾ ಇದ್ದ ಅಲ್ವಾ? ಇವತ್ತು ಕಲ್ಲಿನ ಹತ್ರ ಬಂದ ಹಾಲನ್ನ ಮುಟ್ಟಿದ್ದ ಮೂಸಿದ್ನ. ಒಬ್ಬೊಬ್ಬ ನಿನ್ನ ಸೊಕ್ಕೆ, ದೇವರಿಗಿಟ್ಟ ಹಾಲನ್ನ ನೀನೇ ಕುಡ್ದು ದೇವರ ಮೇಲೆ ಆಪದನ್ನು ಹೊರ್ತಿದ್ಯಲ್ವಾ? ಪಾಪಿ ನೀನು, ನನ್ನ ಸುಳ್ಳು ಬಿಡುವುದಿಲ್ಲ, ಎತ್ತು ಬಿಸಾಕ್ತಿದೆ ಅಂತ ಕೋಪದಿಂದ ಮುನ್ನುತ್ತಾನೆ. ಇದರಿಂದ ಕೊಡಗೋಸು, ಅಯ್ಯೋ ಶಿವನಿಗೆ ಕಾಪಾಡು, ಬಣ್ಣಗದರುವ ನೀರು ಗತಿ ಅಂತ ಕೊಡಗೋಸು ಗೊಬ್ಬಿಟ್ಟು ಶಿವಲಿಂಗದ ಬಳಿಗೆ ಓಡ್ತಾಳೆ. ಕೈಯ ಬಟ್ಟಲ ಹಾಲಿಗಂ ತಾಂ ಕೈಯ ನೀಡುತ್ತೀಂಟೆ ಬಾಲಕಿ ಅಯ್ಯನಂ ಬಿಟ್ಟು ತರಲು ಓಹೋ ಅಂಜಬೇಡನುತ ಮೈಯನೊರೆಸುತ್ತ ಅಪ್ಪಿ ಅಭಯದ ಕೈಯ ನೀಡುತ್ತ ಉದರಮಂ ಬಗಿದು ಒಯ್ಯನೊಯ್ಯನೆ ತತ್ತರುಣಿಯಂ ಪೊಗಿಸುತ್ತಿರಲೊಡನೆ ಕಲ್ಲಿನಾಥ ನೀನು ಗತಿ ಅಂತ ಕೊಡಗೋಸು ಹೋಗ್ಬಿಟ್ಟಾಗ ರಘು ಶಿವ ಪ್ರತ್ಯಕ್ಷನಾಗ್ತಾನೆ. ಅವಳ ಕೈಯನ್ನು ಹಿಡಿತಾನೆ. ಹೆದರಬೇಡ ಮಗು, ನಾನಿದ್ದೇನೆ ಅಂತ ಅಭಯವನ್ನು ಕೊಡ್ತಾನೆ. ಆದ್ರೆ ಏನಾಶ್ಚರ್ಯ, ಕೊಡಗೋಸು ಶಿವಲಿಂಗದ ಒಳಗೆ 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 ಹೋಗ್ತಾನೆ. ಆ ಹೋಗುವಳ್ ಈ ಹೋಗುವಳ್ ಅದೇ ಇದೆ ಹೋಹಳೆಂಗೂ ಅತಿ ಶೀಘ್ರದಲ್ಲಿ ನಿರ್ಮೋಹದಲ್ಲಿ ಪಿತನೇದಿ ಚಂಡಿಕೆಯಂ ಹಿಡಿದುಕೊಳ್ಳಲು ಅಹಶಿಖಿ ಹೊರಗುಳಿದುದು ಅಬಳೆಯ ದೇಹವು ಆಲಿಂಗದೊಳು ಸಿಕ್ಕಿದುದು ಈ ಹದನನೆಲ್ಲರೂ ಗುಡಿಗಟ್ಟಿ ಕೊಂಡಾಡೆ ಶಿವದೇವ ನೋಡ್ತಾ ಇದ್ದಾನೆ. ದೇವಸ್ಥಾನಕ್ಕೆ ಬಂದ ಭಕ್ತರೆಲ್ಲ ನೋಡ್ತಾ ಇದ್ದಾರೆ. ಏನಾಶ್ಚರ್ಯ, ಏನಾಶ್ಚರ್ಯ, ಏನಾಶ್ಚರ್ಯ! ಶಿವಲಿಂಗನ ಇದ್ದಾನೆ. ಶಿವದೇವ ಅಲ್ಲಿಯೋ ನಿಲ್ಲು ಅಂತ ಹೋಗಿ ಮಗಳನ್ನ ಹಿಡಿದುಕೊಳ್ಳಿಕ್ಕೆ ಹೊರಡ್ತಾನೆ. ಆದ್ರೆ ಮಗಳು ಅವನಿಗೆ ಸಿಗ್ಲಿಲ್ಲ. ಮಗಳ ಶಿಕೆ ಮಾತ್ರ ಅವನಿಗೆ ಸಿಕ್ತು. ಅವತ್ತು ಹೋದ ಕೊಡಗೋಸು ಇವತ್ತಿನವರೆಗೂ ವಾಪಸ್ ಬಂದಿಲ್ಲ. ದೇವರಲ್ಲಿ ದೇವರಾಗಿ ಹೋದ ಕೊಡಗೋಸಿಗೆ ಎಲ್ಲರೂ ಗುಡಿ ಕಟ್ಟಿ ಕೊಂಡಾಡ್ತಾರೆ. ಪ್ರಕಟವಿದು ಮುಂಗಯ್ಯ ಕಡಗಕ್ಕೆ ಮುಕುರವೇದಕ್ಕೆ ಬೆಳೆಗುತಿಹ ಚಂಡಿಕೆಯ ಕೂದಲಂ 6 ತಿಂಗಳಿಗೊಮ್ಮೆ ಕತ್ತರಿಸಿ ಅಕುಟಿಲ ಸ್ಫುಟ ಮುಗ್ಧ ಭಕ್ತಿಗೆ ಸುಕರಿಮೆನೆ ಕೊಡಗೂಸು ನೆಗಳ್ದ ಈ ಸುಖತೆಯಂ ಕೇಳ್ದವರಿಗೆ ಅಭಿಮತ ಸೌಖ್ಯ ಹೊಂದುವುದು. ಶಿವಲಿಂಗದ ಒಳಗೆ ಹೋಗಿಬಿಟ್ಲು. ಅವಳ ದೇಹ ಮಾತ್ರ ಶಿವಲಿಂಗದ ಒಳಗೆ ಹೋಗಿಬಿಡ್ತು. ಅವಳ ತಲೆ ಕೂದಲು ಮಾತ್ರ ಹೊರಗೆ ಉಳಿತು. ಆ ತಲೆ ಕೂದಲು ಈಗಲೂ ಬೆಳೀತಾ ಇದೆಯಂತೆ. 6 ತಿಂಗಳಿಗೊಮ್ಮೆ ಅದನ್ನ ಕತ್ತರಿಸ್ತಾರಂತೆ. ಆದ್ರೆ ಕೆಲವು ವಿಚಾರವಾದಿಗಳು ಹೋಗಿ ಅದನ್ನು ಕೀಳೋದು, ಕತ್ತರಿಸೋದು ಮಾಡೋದ್ರಿಂದ ಲಿಂಗಕ್ಕೆ ತೊಂದರೆಯಾಗಬಾರ್ದು ಅನ್ನೋ ಕಾರಣಕ್ಕೆ ಕಟ್ಟನ್ನು ಕಟ್ಟಿಬಿಟ್ಟಿದ್ದಾರಂತೆ. ಭಕ್ತಿಗೆ ಮುಕ್ತಿಗೆ ಸೋಪಾನ ಎಂಬಲ್ಲಿಗೆ ಈ ಕಥಾ ಭಾಗ ಮುಕ್ತಾಯಗೊಳ್ಳುತ್ತದೆ. ನಮಗೆ ಅಮ್ಮನ ಮೂಲಕ ಚಂದದ ಅವಕಾಶ ನೀಡಿದ
ವಚನ ಮಂದಾರ ಬಳಗದ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಪ್ರೇಕ್ಷಕರಿಗೆ ನಮ್ಮ 3 ಜನರ ಪರವಾಗಿ ಹೃದಯದ ಧನ್ಯವಾದಗಳು. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಹರ ಶರಣಾಗು ಬಸವ ಮಹಾಗುರುವೇ ನಮಗೆ. ಸರ್ ಮುಂದುವರಿಸ್ಲಾ? ಹಾ, ಮುಂದುವರ್ಸಿ. ಇದುವರೆಗೂ ನಮಗೆ ಕೋಳೂರಿಗೆ ಕರ್ಕೊಂಡು ಹೋಗಿ ಆ ಕೊಡಗೂಸಿನ ಅವಳ ಭಕ್ತಿ ಮತ್ತು ಅವಳ ಶ್ರದ್ಧೆ ಅವಳ ಏನು ಮುಗ್ಧತೆಯ ಭಕ್ತಿಯನ್ನು ಎಷ್ಟು ಚೆನ್ನಾಗಿ ನಮ್ಗೆ ಈ ರಸದೌತಣವನ್ನು ಉಣಬಡಿಸಿದ ಕುಮಾರ್ ವಿಭವ್ ಆರ್ ಕ್ರಮದಾರಿರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಅಷ್ಟೇ ಅಚ್ಚುಕಟ್ಟಾಗಿ ಚಂದವಾಗಿ ವ್ಯಾಖ್ಯಾನವನ್ನು ಮಾಡಿದ ಕುಮಾರಿ ಗಾರ್ಗಿ ಭಟ್ ಹಾಗೂ ಕುಮಾರ ಆರ್ಯ ಭಟ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಬೆಳೆಯುವ ಪೈರು ಮೊಳಕೆಯಲ್ಲೇ ಎನ್ನುವ ಗಾದೆ ಮಾತನ್ನು ನಿಜವಾಗ್ಲೂ ಈ ಮಕ್ಕಳು ನೋಡೇನೆ ಆಗಿನ ಕಾಲದಲ್ಲೇನೆ ಬರ್ದಿದ್ರು ಅನ್ನೋ ಇದನ್ನ ಅಂಶನ ನಾವು ತಿಳ್ಕೊಳ್ತಾ ಮಕ್ಕಳನ್ನ ಈ ರೀತಿ ಸುಸಂಸ್ಕೃತವಾಗಿ ಬೆಳೆಸ್ಬೇಕು ಅನ್ನೋ ಇದಕ್ಕೆ ಮಾದರಿಯಾಗಿ ಈ ಮಕ್ಕಳು ಇದ್ದಾರೆ. ದಯವಿಟ್ಟು ಅವರ ತಂದೆ ತಾಯಿಗಳು, ಅವರ ಇಡೀ ಅವರ ಬಂಧು ಬಳಗದವರೆಲ್ಲ ಧನ್ಯವಾದ. ಇದರಿಂದ ಈ ಮಕ್ಕಳನ್ನ ಪಡೆಯೋದೇ ಒಂದು ಧನ್ಯ ಅಂತ ಅನ್ಕೊಂತೀನಿ. ಅಷ್ಟು ಚೆನ್ನಾಗಿ ನಮಗೆ ಕೋಳೂರು ಕೊಡಗೂಸು ನಾವು ಹೋಗ್ಲಿಲ್ಲ, ಕೇಳಲಿಲ್ಲ, ಆದ್ರೂನು ನಮ್ಮ ಕಣ್ಮುಂದೆನೆ ಆ ಪಿಕ್ಚರ್ ನೋಡ್ಸ್ಬಿಟ್ರು. ಫುಲ್ಲುನು ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರು. ಹಾಗೂ ವಾಚನ ಮಾಡದಂತ ವಿಭವ್ ನಿಜವಾಗ್ಲು ಎಂತ ಪ್ರೌಢಿಮೆ ಇದೆ. ಆ ಹುಡುಗನಲ್ಲಿ ಅಷ್ಟು ಇದು. ಯಾಕೆಂದ್ರೆ ನಾನೇ ಒಂದೊಂದ್ಸರಿ ಅಯ್ಯೋ ಹೆಂಗೋ ಏನೋ ಅಂತ ಯಾವ ತರನೋ ಸ್ವಲ್ಪ ಬುದ್ಧಿ ಅಲ್ಲಿ ಹೋಗುತ್ತೆ. ಆದ್ರೆ ಎಷ್ಟು ಗಂಭೀರವಾಗಿ ಎಂತ ಪ್ರೌಢಿಮೆ. ನಿಜವಾಗ್ಲು ವಿಭವ್ ನೀನೊಂದು ಮಾದರಿ ಕಣಪ್ಪ. ನಿಜವಾಗ್ಲು ತುಂಬ ಹೃದಯ ಧನ್ಯವಾದ ಕಣಪ್ಪ. ಗಾರ್ಗಿ ಹಾಗೂ ಕುಮಾರ್ ಆರ್ಯ ನಿಮಗೂ ಅಷ್ಟೇ ಎಷ್ಟು ಚೆನ್ನಾಗಿ ತಮ್ಮ ತೊದಲು ನೋಡಿ ಅಲ್ಲ, ನಾನೇ ತೊದಲ್ತಾ ಇದ್ದೀನಿ ಅನ್ಕೋಬೇಕು, ಅಷ್ಟು ಕ್ಲಿಯರ್ ಕಟ್ ಆಗಿ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರಿ. ನಿಜವಾಗ್ಲು ಹುಟ್ಟಿದ್ರೆ ನಮ್ಗಿಂತ ಮಕ್ಳು ಹುಟ್ಬೇಕಪ್ಪ ಅಂತ ಎಲ್ಲಾ ತಂದೆ ತಾಯಿಗಳು ಅನ್ಸಂತ ಮಕ್ಳು ಇವ್ರು. ನಿಜವಾಗ್ಲು ಇವರ ಗಮಕ ವಾಚನ ವ್ಯಾಖ್ಯಾನ ಸವಿಯನ್ನು ಉಣಬಡಿಸಿದ ನಮ್ಮ ವಿಜಯ್ ಕುಮಾರ್ ಸರ್ ಅವ್ರಿಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಸರ್. ಹಾಗೂ ಈ ಇಷ್ಟದವರೆಗೂ ಈ ಹುಡುಗರ ವ್ಯಾಖ್ಯಾನ ಗಮಕವನ್ನು ಆಲಿಸಿದಂತ ವೇದಿಕೆಯಲ್ಲಿ ಇರುವ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈಗ ನೆಕ್ಸ್ಟ್ ಪ್ರಶ್ನೋತ್ತರ ಸಂವಾದ ನಿರ್ವಹಣೆ ಮತ್ತು ಶರಣು ಸಮರ್ಪಣೆಯನ್ನು ನಮ್ಮ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರು ನಡೆಸಿಕೊಡ್ತಾರೆ. ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ ವೇದಿಕೆ. ಧನ್ಯವಾದಗಳು. ಇಲ್ಲಿಯವರೆಗೂ ಗಮಕ ವ್ಯಾಖ್ಯಾನವನ್ನ ವಾಚನವನ್ನ ನಾವು ಕೇಳಿದ್ವಿ. ಅತ್ಯದ್ಭುತವಾಗಿ ಪುಟಾಣಿ ಮಕ್ಕಳು ನಡೆಸ್ಕೊಟ್ರು. ಅದಕ್ಕೆ ನಾನು ನಮ್ಮ ವಚನ ಮಂದಾರದಲ್ಲಿ ಹಾಕಿದ್ದೆ, ಎಲ್ಲ ಕಾರ್ಯಕ್ರಮವನ್ನ ಮಕ್ಕಳೇ ನಡೆಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. ಹಾಗಾಗಿ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಮ್ಮ ಮಕ್ಕಳು ನೀಡಿದ್ದಾರೆ. ಇದಕ್ಕೆ ಪೂರಕವಾಗಿ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು. ಈ ಕಾರ್ಯಕ್ರಮವನ್ನ ಕುರಿತಾಗಿಯೇ ತಾವು ಮಾತನಾಡಬೇಕು. ಅಂದ್ರೆ ವಿಷಯಾಂತರ ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಈ ಕಾರ್ಯಕ್ರಮ ಕುರಿತು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಯಾರಾದ್ರೂ ಹೇಳೋದಿದ್ರೆ ಪ್ಲೀಸ್ ಯು ಕ್ಯಾನ್ ಕಂಟಿನ್ಯೂ. ಮಾತಾಡಿ. ಸುಧಾ ಗಂಜೀರವರು ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಕ್ಕಳದ ಗಮಕ ವಾಚನ ಬಹಳ ಚೆನ್ನಾಗಿತ್ತು. ಕೈಲಾಸದಲ್ಲಿ ಪಾರ್ವತಿ ಶಿವನಿಗೆ ಹೇಳ್ತಾಳೆ,
ಆ ಪ್ರಸಂಗ ಕೂಳೂರು ಕೊಡಗುಸಿನಲ್ಲಿ ಬರುತ್ತದೆ ಅದು. ಯಾಕೆ ಆ ಮಗುವನ್ನ ಅಷ್ಟು ಗೋಳು ಹೊಯ್ಕೋತೀರಿ, ಹೋಗ್ಬಾರ್ದ, ಹಾಲನ್ನ ಸ್ವೀಕರಿಸಬಾರ್ದ ಅಂತ ಕೇಳ್ತಾಳೆ. ಅವಾಗ ಶಿವ ಹೇಳ್ತಾರ, ಅಲ್ಲ, ಆ ಹಾಲನ್ನ ಕುಡಿದ್ಬಿಟ್ರೆ ಅದರ ಮುದ್ದಾದ ಮಾತು, ಆ ಹಾಲು ಸಕ್ಕರೆಗಿಂತ ಅಷ್ಟು ಜೇನು ಅಂತ ಮಾತನ್ನ ನನ್ ಕೇಳೋಕೆ ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ತಡಿ, ಆ ಮಗುವಿನ ಮುಗ್ಧ ಬಾಲಭಾಷೆಯನ್ನ ನಾನು ಕೇಳ್ತೀನಿ ಅಂತ ಶಿವ ಪಾರ್ವತಿ ಹೇಳ್ತಾನೆ. ಅಂತ ಒಂದು ಪ್ರಸಂಗವನ್ನ ಆ ಮಗು ಬಾಳ ಚೆನ್ನಾಗಿ, ಗಾರ್ಗಿ ಬಾಳ ಚೆನ್ನಾಗಿ ನಡೆಸ್ಕೊಟ್ಲು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸುಧಾಮ್ಮ. ನಾಗರತ್ನ GK ಅವರು ಮೈಸೂರಿಂದ ಜಾಯ್ನ್ ಆಗಿದ್ದಾರೆ. ಗೋ ಹೆಡ್ ಮೇಡಮ್. ನಾಗರತ್ನ. ಹಾ ಸರ್. ಹಾ ಅಣ್ಣ. ಎಲ್ರಿಗೂ ನನ್ನ ಪ್ರೀತಿಯ ಮತ್ತು ಭಕ್ತಿಯ ಶರಣಾರ್ಥಿಗಳು. ಸ್ವೀಟ್ ಆಗಿ ಜಾಸ್ತಿ. ಹಾ ಏನಿಲ್ಲ, ಈ ಮೂರು ಮಕ್ಕಳು ಇವತ್ತಿನ ಒಂದು ಕೋಳೂರು ಕೊಡಗುಸಿನ ಈ ಕತೆ ಕೇಳ್ತಾ ಇದ್ದಾಗ ನನಗೆ ನನ್ನ ಚಿಕ್ಕಪ್ಪ ಈ ಕತೆನ ನನಗೆ ಹೇಳಿದ್ರು. ತಕ್ಷಣನೇ ನನ್ ಚಿಕ್ಕಪ್ಪನ ಈ ಮುದ್ದು ಮಕ್ಕಳು ನೆನಪು ಮಾಡ್ಕೊಟ್ರು. ನನ್ ಚಿಕ್ಕಪ್ಪನು ಬಹಳ ಚೆನ್ನಾಗಿ ಹೇಳಿದ್ರು ಈ ಕತೆನ. ಅದಕ್ಕಿಂತ ಚೆನ್ನಾಗಿ ಈ ಮೂರು ಮಕ್ಕಳುನು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಮೂರು ಮಕ್ಕಳಿಗೂ ಒಳ್ಳೇದಾಗ್ಲಿ, ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರ ಪ್ರತಿಭೆನ ಹೊರಗ್ ತರ್ಲಿಕ್ಕೆ ಭಗವಂತ ಆಶೀರ್ವಾದ ಮಾಡ್ಲಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಭಕ್ತಿಯ ಪ್ರೀತಿಯ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು ಮಕ್ಕಳೇ. ಥ್ಯಾಂಕ್ ಯು. ಶರಣಾರ್ಥಿಗಳು ಕಂದ. ಮತ್ತೆ ಯಾರಾದ್ರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳೋರು? ಸರ್ ನಾನು ಪ್ರಶಾಂತ್, ಮೈಸೂರಿಂದ. ಸರ್ ಹೇಳಿ. ಹಲೋ. ಎಲ್ರಿಗೂ ಶರಣಾರ್ಥಿ ಸರ್. ಈ ವಚನ ಮಂದಾರ ಕಾರ್ಯಕ್ರಮ ಅದ್ಭುತವಾಗಿ ಬರ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಇಷ್ಟು ದಿನಗಳು ಬಂದಂತ ಕಾರ್ಯಕ್ರಮ ಒಂದು ತೂಕ ಆದ್ರೆ ಇವತ್ತಿನ ಕಾರ್ಯಕ್ರಮ ಮತ್ತೊಂದು ತೂಕ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ಯಾಕೆಂದ್ರೆ ಆ ಮಗು, ಆ ಗಾರ್ಗಿ, ಅವಳ ಆ ವಾಚ್ಯಾರ್ಥ ಶಬ್ದಾರ್ಥಗಳನ್ನ ಅರ್ಥ ಮಾಡ್ಕೊಂಡು ಆಂಗಿಕ ಅಭಿನಯವನ್ನ ಮಾಡ್ತಾ ಹೋಗ್ತಾಳಲ್ಲ, ಅದು ನಿಜವಾಗೂ, ಯಾಕೆಂದ್ರೆ ನಾನೊಬ್ಬ ಟೀಚರ್ ಆಗಿ ತುಂಬಾ ಸಂದರ್ಭಗಳಲ್ಲಿ ನಮ್ಗೆ ಬರಲ್ವೇನೋ ಅನ್ಸುತ್ತೆ. ಅಂತ ಆಂಗಿಕ ಅಭಿನಯದ ಮೂಲಕ ಆ ಕೋಳೂರು ಕೊಡಗೂಸಿನ ಆ ಒಂದು ಕಥೆಯನ್ನ ಕಣ್ಮುಂದೆ ಇಟ್ಟಿದ್ದಕ್ಕಾಗಿ ಎಲ್ಲರ ಪರವಾಗಿ ಆ ಮೂರು ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತೆ ನೀಲಂಬಿಕಾ ಅಕ್ಕ ಅವರು ಮಾತಾಡ್ತೀರಾ? ನೀಲಂಬಿಕಾ ಅಕ್ಕ ಅವರು. ಇನ್ನು 20 ಜನದ ಮೇಲಿದ್ದೀರಾ, ಹಂಚ್ಕೊಳ್ಳಿ ತಮ್ಮ ಅನಿಸಿಕೆನ. ಆ ಮಕ್ಳು ನೋಡೋದೇ ಒಂದು ಮುದ್ದು. ಶಲ್ವಾಡಿ ಮಠ ಅವರು ಮಾತಾಡ್ತಾರ? ಪುಷ್ಪಾವತಿ ಶಲ್ವಾಡಿ ಮಠ ಅವರು. ಪುಷ್ಪಾವತಿ ಶಲ್ವಾಡಿ ಮೇಡಮ್ ಅವರು ಹಾವೇರಿಯಿಂದ ಜಾಯ್ನ್ ಆಗಿದ್ದೀರಿ. ಓಕೆ. ಶೋಭಾರಾಣಿ ಬಂತನಾಳ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರು ಸರ್ ಮಕ್ಕಳು. ಆಮೇಲೆ ಗಾರ್ಗಿ ಭಟ್ ಅವ್ರಿಗೆ ನಾನು ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಅಪರಿಚಿತ ಓದುಗರಲ್ಲಿ ಭೇಟಿಯಾಗಿದ್ದೀನಿ. ಅವಳು ಮಂಕುತಿಮ್ಮನ ಕಗ್ಗಗಳು ತುಂಬಾ ಅತ್ಯಂತ ಸರಳವಾಗಿ ಎಷ್ಟು ಅಚ್ಚುಕಟ್ಟಾಗಿ ಹೇಳ್ತಾಳೆ ಅಂದ್ರೆ 80 ಕಗ್ಗಗಳು ಬಯಾಟ್ ಮಾಡಿದ್ದಾಳೆ ಅವಳು ಅಷ್ಟು ಚಿಕ್ಕ ಏಜಲ್ಲೇ. ಅವಳನ್ನ ನೋಡೋದೇ ಒಂದ್ ಖುಷಿ. ಏನಂದ್ರೆ ಹುಟ್ಟಿದ್ರೆ ಅಂದ್ರೆ ನಮ್ದೇ ತಂದೆ ತಾಯಿನೂ ತಪ್ಪಿರುತ್ತೆ, ಅವ್ರ ತಂದೆ ತಾಯಿ ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರಿಗೆ. ಇಂಥ ಮಕ್ಳು ಹುಟ್ಟಬೇಕಪ್ಪ ಅಂತ ಎಲ್ರು ಕೇಳ್ತಾರೆ. ಆದ್ರೆ ಅದ್ರ ಹಿಂದೆ ಅವ್ರ ತಾಯಿ ತಂದೆ ಶ್ರಮನೂ ಅಷ್ಟೇ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರ್ಬೇಕದು. ಅವಳು ಮುಖತಃ ಭೇಟಿಯಾಗಿದ್ದೀನಿ, ಮುಖತಃ ಮೀಟ್ ಆಗಿದ್ದೀನಿ ಅಪರಿಚಿತ ಓದುಗರಲ್ಲಿ. ಅವಳದು ಜ್ಞಾನ ಅದ್ಭುತ ಸರ್. ಅದು ಸರಸ್ವತಿ ಎಲ್ರಿಗೂ ಒಲಿಯಲ್ಲ. ಅವಳಿಗೆ ಮೆಮೊರಿ ಪವರ್, ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ. ಅವಳು ಇವತ್ತು ಅವ್ರ 3 ಜನದು ನಿರೂಪಣಾ ಶೈಲಿ ಕಥೆದಂತೂ ತುಂಬಾ ಅತ್ಯದ್ಭುತವಾಗಿತ್ತು. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ಅಥವಾ ಅವ್ರ ನಿರ್ಭೀತಿಯಿಂದ ಮಾತಾಡ್ತಿದ್ರು.
ತುಂಬಾ ಚೆನ್ನಾಗಿದೆ ಸರ್. ಅವ್ರ ಮಾತು ಕೇಳಕ್ಕೇನೆ ಒಂಥರ ಖುಷಿ ನಮ್ಗೆ. ಮಕ್ಳ ಜೊತೆ ಮಕ್ಳು ಆಗ್ಬೇಕು ಅಂತಾರಲ್ಲ, ಅವ್ರು ಹೇಳುವಾಗ ನಿಜವಾಗ್ಲೂ ನಾವು ಮಕ್ಕಳೇ ಆಗಿರ್ತೀವಿ. ಅವ್ರ ಮಾತು ಕೇಳುವಾಗ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್. ಸರ್ ನಮಸ್ತೆ ಸರ್. ಹೇಳಿಮ್ಮ. ಹಾ ಸರ್, ನನ್ ಅನ್ಮ್ಯೂಟ್ ಆಗಿತ್ತು, ಸಾರಿ ಸರ್. ಓಕೆ. ಓಕೆ, ಎಲ್ರಿಗೂ ಶರಣಾರ್ಥಿಗಳು. ವಿಭವ್, ಆರ್ಯ, ಗಾರ್ಗಿ ಇಬ್ರಿಗೂ 3 ಮಂದಿಗೂ ತುಂಬು ಹೃದಯದ ಅಭಿನಂದನೆಗಳು ಸರ್. ಸರ್ ಆಗ್ಲೇ ಮಾತಾಡ್ತಾ ಹೇಳಿದ್ರು, ಇದು ನಿಜಕ್ಕೂ ಒಂದು ತೂಕದ ಕಾರ್ಯಕ್ರಮ. ಯಾಕಂದ್ರೆ ಇವತ್ತು ನಮ್ಮ ಕಣ್ಣ ಮುಂದಿನ ಬೆಳಕಾಗಿರುವಂತಹ ಮಕ್ಕಳು ಇಷ್ಟೆಲ್ಲ ಎತ್ತರಕ್ಕೆ ಬೆಳೀತಾ ಇರುವಂತದ್ದು ನಿಜಕ್ಕೂ ಖುಷಿ ಕೊಡೋದು. ನಾವು ಕೂಡ ಟೀಚರ್ ಆಗಿ ಕೋಳೂರು ಕೊಡಗುಸಿನ ಹರಿಹರನ ರಗಳೆಯನ್ನ ಪಾಠ ಮಾಡ್ತಾ ಇದ್ವಿ. ನಿಜಕ್ಕೂ ಕೋಳೂರು ಕೊಡಗುಸಿನಂತೆ ನಮ್ಮ ಗಾರ್ಗಿ ಕಂಡು ಬಂದಿದ್ದಾಳೆ. ಮತ್ತೆ ಅವರ ವಾಚನ, ಗಮಕ, ವ್ಯಾಖ್ಯಾನ ಬಹಳ ಅದ್ಭುತವಾಗಿತ್ತು. ಒಂದು ಪ್ರೌಢತೆಯಿಂದ ಕೂಡಿತ್ತು. ಚಿಕ್ಕ ವಯಸ್ಸಿನಲ್ಲಿ ಅವ್ರು ಇಷ್ಟೆಲ್ಲ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಅವ್ರಿಗೆ ಉತ್ತಮ ಭವಿಷ್ಯ ಇದೆ ಅಂತ ನಮ್ಗೆ ಖುಷಿ ಆಗ್ತಾ ಇದೆ. ಮತ್ತೆ ನಿಮ್ಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇವೆ ಸರ್. ಒಳ್ಳೊಳ್ಳೆ ಪ್ರತಿಭೆಗಳನ್ನ, ಹೊಸ ಕಾರ್ಯಕ್ರಮಗಳನ್ನ ಹೊಸ ಆಯಾಮದಲ್ಲಿ ನೀವು ಆಯೋಜನೆ ಮಾಡ್ತಾ ಇದ್ದೀರಿ, ವೇದಿಕೆಯನ್ನ ಕೊಡ್ತಾ ಇದ್ದೀರಿ. ಹಾಗಾಗಿ ವಚನ ಮಂದಾರ ವೇದಿಕೆಯ ನಿಮ್ಗೂ ಮಕ್ಕಳಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಇವತ್ತು ಮನಸ್ಸು ಬಹಳ ಖುಷಿ ಆಯ್ತು. ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆಗಿದ್ವಿ, ರೆಕಾರ್ಡಿಂಗು ಕೂಡ ನೋಡ್ತಾ ಇದ್ದೇವೆ. ಆದ್ರೆ ಮತ್ತೊಮ್ಮೆ ನಾನು ವಿಭವ ಮತ್ತು ಆರ್ಯ, ಗಾರ್ಗಿ 3 ಮಕ್ಕಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಿ ಮುಂದಿನವರಿಗೆ ಅವಕಾಶವನ್ನ ನೀಡ್ತಾ ಇದ್ದೇನೆ. ಶರಣಾರ್ಥಿಗಳು ಸರ್. ಧನ್ಯವಾದಗಳಮ್ಮ. ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅಕ್ಕ ಅವರು. ಹಲೋ ಸರ್. ಹೇಳ್ರಿ ಅಕ್ಕ. ಅದೇ ಬಹಳ ಅದ್ಭುತವಾದ ಪ್ರತಿಭೆಗಳನ್ನ ಇವತ್ತ ವೇದಿಕೆಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ಮೊದಲಿಗೆ ತಮಗೆ ಅನಂತ ಧನ್ಯವಾದಗಳು ಸರ್. ನಿಜವಾಗಿಯೂ ಈಗಾಗ್ಲೇ ಮೇಡಮ್ ಅವರು ಹೇಳಿದಂತೆ ಭವಿಷ್ಯದಲ್ಲಿ ಭವಿಷ್ಯ ಇರುವಂತಹ ಈ ಮಕ್ಕಳು ವಚನ ಸಾಹಿತ್ಯಕ್ಕೆ ಎಂದೆಂದೂ ಬರಡತೆ ಇಲ್ಲ. ವಚನ ಸಾಹಿತ್ಯ ಎಂದೆಂದಿಗೂ ಫಲಶ್ರುತಿ ಕೊಡುತ್ತದೆ ಅನ್ನುವುದಕ್ಕೆ ಇವತ್ತು ನೀವು ವೇದಿಕೆಯ ಮುಖಾಂತರ ಪ್ರಸ್ತುತಪಡಿಸಿರುವ ಈ ಮಕ್ಕಳು ಸಾಕ್ಷಿ ಆಗ್ತಾರೆ. ವಿಜಯಕುಮಾರ್ ಸರ್ ನಿಜವಾಗಿ ಅವರ ಗಮಕ ಶೈಲಿ ಇನ್ನೇನೋ ರಾಮಾಯಣ ಮಹಾಭಾರತಗಳಿಗಾಗಿ ಮಾತ್ರ ಮೀಸಲಾಗಿ ಈ ಗಮಕ ಇದು ಕನ್ನಡದ ಕಾವ್ಯಗಳಿಗೂ ಹೌದು ಮತ್ತು ವಚನ ಸಾಹಿತ್ಯ. ಈಗಾಗ್ಲೇ ಹಿಂದೊಮ್ಮೆ ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ರಿ ತಾವು ವೇದಿಕೆಯ ಮುಖಾಂತರ. ಸಾವಿತ್ರಿ, ಸತ್ಯೇಂದ್ರ ಅವರ ಶಿಷ್ಯಂದ್ರೆ ಇವ್ರು 3 ಜನ ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಅವ್ರ ಶಿಷ್ಯಂದ್ರೆ ಇವ್ರು 3. ಇಲ್ಲ, ಖಂಡಿತವಾಗಿ ಆ ಮಕ್ಕಳ ಶೈಲಿ ಅನ್ರಿ, ಆ ಹುಡುಗಿ ಹೇಳುವಂತಹ ಒಂದು ಪ್ರಬುದ್ಧತೆ, ಬಹುಶಃ ನೆನಪಿಸಿಕೊಂಡು ಹೇಳುವಂತಹ ಅವಳ ಮಾತುಗಳು ಬಹಳ ಕಿವಿಗೆ ಇಂಪಾಗಿದ್ದು ಸರ್. ಮನಸ್ಸಿಗೆ ನಾಟಿರುವಂತಹ ಈ ಕಾರ್ಯಕ್ರಮ. ಅದಕ್ಕಾಗಿ ಆ ಎಲ್ಲ ಮಕ್ಕಳಿಗೆ ನಾವು ಕಲಬುರಗಿಗೆ ಕರೆಸಿಕೊಂಡು ನಮ್ಮ ಅನುಭವ ಮಂಟಪದ ಮುಖಾಂತರವೂ ಕೂಡ ಒಂದು ಕಾರ್ಯಕ್ರಮವನ್ನ ನಾವು ನಡೆಸ್ಕೊಳ್ತೀವಿ ಅನ್ನುವಂತ ಮಾತನ್ನ ಮಕ್ಕಳಿಗೆ ಹೇಳ್ತಾ, ನಿಜವಾಗಿಯೂ ಇವತ್ತ ನಾವೆಲ್ಲರೂ ಅಭಿಮಾನ ಪಡುವಂತಹ ಈ ಅಭಿಮಾನಿ ಮಕ್ಕಳಿಗೆ ಹೃದಯ ಪೂರ್ವಕ ಅನಂತ ನಮನಗಳನ್ನ ಸಲ್ಲಿಸುತ್ತಾ, ಬಸವಾದಿ ಶರಣರು ಹಾಗೆ ಇವರಿಂದ ತಮ್ಮ ಕಾರ್ಯಗಳನ್ನ ನೆರವೇರಿಸಿಕೊಳ್ಳಿ ಅಂತ ಹೇಳಿ ಆಶಿಸುತ್ತೇನೆ ಸರ್. ಧನ್ಯವಾದಗಳು ಅಕ್ಕ ಅವರೇ. ಶರಣಾರ್ಥಿಗಳು. ಇನ್ನ ಮುಂದೆ ಯಾರು ಮಾತಾಡ್ತೀರಿ ಅಂದ್ರೆ ಇಲ್ಲ ಅಂದ್ರೆ ವಂದನಾರ್ಪಣೆಯನ್ನ ಹೋಗೋಣ ಅನ್ಸುತ್ತೆ. ಇನ್ ಯಾರು ಇಲ್ವಾ ಸರ್? ಶರಣ ಸಮರ್ಪಣೆಯನ್ನ ಮಾಡಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಹೌದಾ, ಆಯ್ತು ಸರ್. ಇಂದಿನ ವಚನ ಮಂದಾರದ ಕೋಳೂರು ಕೊಡಗೂಸು ಗಮಕ ವಾಚನ ಮತ್ತು ವ್ಯಾಖ್ಯಾನ ಮಾಡಿದಂತಹ 3 ಮುದ್ದು ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ನಮ್ಮ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂತಹ ಒಳ್ಳೆ ವೇದಿಕೆಯನ್ನ ನಮ್ಗೆ ಮಾಡಿಕೊಟ್ಟು ಹಾಗೂ
ವಿಜಯ್ ಕುಮಾರ್ ಸರ್ ರವರ ಸಹಯೋಗ, ಇವರಿಬ್ಬರಿಂದನೂ ಇಂಥ ವಚನ ಮಂದಾರ ಶ್ರೀಮಂತವಾಗಿದೆ ಇವತ್ತು ಅಂತಾನೆ ತಿಳ್ಕೊಬೇಕು. ಹಾಗೆ ನೆಕ್ಸ್ಟ್ ಮುಂದೆ ಶರಣ ಸಮರ್ಪಣೆಯನ್ನ ಮಾಡಿ ಅಂದ್ರೆ ಎಲ್ಲರಿಗೂ ಕ್ಲೋಸ್ ಮಾಡೋದಲ್ವಾ ಸರ್? ನಾನು ಶರಣ ಸಮರ್ಪಣೆ ಮಾಡ್ತೀನಿ, ಅದಾದ್ಮೇಲೆ ಕಾಣ್ತೀವಿ. ಹೌದಾ? ಓಕೆ ಸರ್. ಶರಣ ಸಮರ್ಪಣೆ ವಿಜಯ್ ಕುಮಾರ್ ಸರ್ ಅವರಿಂದ. ನೀಲಾಂಬಿಕಾ ಅಕ್ಕ ಅವ್ರು ಮತ್ತೇನ್ರ ಮಾತಾಡ್ತೀರಾ ತಾವು? ಹ್ಯಾಂಡ್ ಇಲ್ಲ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಇದು 90ನೇ ಕಾರ್ಯಕ್ರಮದಲ್ಲಿ ಈ ಎಲ್ಲವನ್ನು ಮಕ್ಕಳಿಂದನೇ ಮಾಡಿಸ್ಬೇಕಂತ ಕಾರ್ಯಕ್ರಮದ ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಆದ್ಯ ಬೆಳ್ಳುಬ್ಬಿ ಬಹಳ ಅದ್ಭುತವಾದಂತಹ ಒಂದು ಪ್ರತಿಭೆ. ನನಗನ್ಸದೆ ಅವರು ಇನ್ನೂ 4 ವರ್ಷನೂ ಇರಲಿಲ್ಲ, ಸುಮಾರು 11 ವಚನಗಳನ್ನ ಸರಿಸುಮಾರು 7 ನಿಮಿಷದಲ್ಲಿ ಹೇಳಿದಾಳೆ. ನನಗೆ ಅವಳನ್ನ ಪರಿಚಯ ಮಾಡಿಸಿದ್ದು ಶಿವಾನಂದ್ ನಾಗೂರ್ ಅಂತ ಧಾರವಾಡದವರು. ಅವರ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದಾಗ ಆ ಮಗು ಆ ವಚನಗಳನ್ನ ಹೇಳೋ ಶೈಲಿ, ಆ ನೆನಪಿಟ್ಕೊಳ್ತಕ್ಕಂಥ ಶೈಲಿ ಬಹಳ ಅದ್ಭುತವಾದಂತಹ ಒಂದು ಪ್ರತಿಭೆ ಇದು ಅಂತ ಆದ್ಯ ಪ್ರದೀಪ್ ಬೆಳಗುವರು ಜತ್ತದಿಂದ ಜಾಯ್ನ್ ಆಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಶರಣಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಇನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ವಿಭವ್ ಹಾಗೂ ಆದ್ಯ, ಆಮೇಲೆ ಗಾರ್ಗಿ, ಆರ್ಯ ಮತ್ತು ಗಾರ್ಗಿ ಅವ್ರಿಗೆ ನಾವು ಏನೇನ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳ್ತಿದ್ವಿ ಅದನ್ನೆಲ್ಲ ಈ ಸಂವಾದ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ ಹೃದಯವನ್ನೇ ತೆರೆದಿಟ್ಟಿದ್ದಾರೆ ಈ ಮಕ್ಕಳಿಗೋಸ್ಕರ ಅಂತ ನನ್ನ ಅನಿಸಿಕೆ. ಹಾಗಾಗಿ ಈ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ವಚನ ಮಂದಾರ ವೇದಿಕೆಯಿಂದ ಅರ್ಪಿಸ್ತಾ ಇದ್ದೀವಿ. ಅವರಿಗೆ ಉಜ್ವಲ ಭವಿಷ್ಯವಿದೆ ಅಂತ ಹೇಳ್ತಾ ಮುಂದೆನೂ ಕೂಡ ನಾನು ಇವ್ರ ಹತ್ರ ಚಾಮರಸನ ಪ್ರಭುಲಿಂಗ ಲೀಲೆಯ ಒಂದು ಪ್ರಸಂಗವನ್ನ ಅವ್ರ ಹತ್ರ ಮಾಡಿಸ್ಬೇಕಂತ ಇದ್ದೀನಿ. ನೋಡೋಣ, ಅವರ ತಂದೆ ತಾಯಿಗಳು ಇಡೀ ಫ್ಯಾಮಿಲಿ ಬಂದಿದೆ ಇವತ್ತು. ಅವರ ತಂದೆ ತಾಯಿಗಳು, ಹೆಚ್ಚಾಗಿ ಅವರ ಅಜ್ಜಿ ಕೂಡ ಬಂದಿದ್ದಾರೆ. ತಂದೆ ತಾಯಿ ಅಜ್ಜಿ ಅವರ ಬಂದಿದ್ದಾರೆ. ಹಾಗಾಗಿ ಅವರ ಎಲ್ಲ ಪರಿವಾರದವರಿಗೂ ಕೂಡ ಈ ಮೂಲಕವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳ ಒಂದು ಗಮಕ ವಾಚನ ಮತ್ತು ವ್ಯಾಖ್ಯಾನವನ್ನ ನಮಗೆ ಉಣಬಡಿಸಿದ್ದಕ್ಕಾಗಿ ಆ ಪರಿವಾರದವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಮ್ಮ ವಚನ ಮಂದಾರ ವೇದಿಕೆಯಿಂದ ನಮಗೆ ನೀಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮದ ಸಂವಾದದಲ್ಲಿ ಪಾಲ್ಗೊಂಡಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೀವಿ. ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನ ನಿರ್ವಹಣೆಯನ್ನ ಮಾಡಿದಂತ ಲೀಲಾ ಗುರುರಾಜ್ ತುಮಕೂರು ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಒಟ್ಟಾರೆ ವಿಜಯ್ ಕುಮಾರ್ ಸರ್, ಹೇಳ್ರಿ ಅಕ್ಕ. ಮುಂದೆ ಈಗ ಲಿಂಗಾಯತ ಧರ್ಮದ ತತ್ವಗಳೇನಿದಾವೆ, ಅಷ್ಟಾವರಣ ಪಂಚಾಚಾರ ಸ್ಟೇಟಸ್ ಅಲ್ಲ, ಓಕೆ, ಆ ಅಷ್ಟಾವರಣದ ಗುರು ತತ್ವ ಮೊದಲಿಗೆ ಈ ವಿದ್ಯಾರ್ಥಿಗಳಿಗೆ, ಈ ಮಕ್ಕಳಿಗೆ ಆ ಗುರುವಿನ ಬಗ್ಗೆನೆ ವಚನಗಳನ್ನ 11 ವಚನಗಳನ್ನ ಆಯ್ದುಕೊಟ್ಟು ತಿಂಗಳಿಗೆ 1 ಸಲ ಒಂದು ತತ್ವ, ಗುರು ತತ್ವ, ಲಿಂಗ ತತ್ವ, ಹಿಂಗೆ ಅದನ್ನ ಮಾಡಿಸಿದ್ರೆ ಇನ್ನೂ ಅರ್ಥಪೂರ್ಣ ಆಗ್ತದೇನೋ ಅಂತೀನಿ ಸರ್. ಇಲ್ಲ, ನಾನು ಅವರು ತಂದೆ ತಾಯಿಗಳ ಹತ್ರ ನಾನು ಅವ್ರ ಜೊತೆ ಈ ಬಗ್ಗೆ ವಿಚಾರ ಮಾಡ್ತೀನಿ. ಅದೇ ಅಷ್ಟಾವರಣ ಪಂಚಾಚಾರ ಶಟಸ್ಥಲ ತಿಂಗಳಿಗೆ 1 ಸಲ ಇದನ್ನೇ ಆಗ್ಲಿ ಅಂತ. ಎಸ್, ನಾನು ಅವ್ರ ಹತ್ರ ಮಾತನಾಡ್ತೀನಿ. ನೀವು ಯಾಕಂದ್ರೆ ಅದ್ರಲ್ಲಿ ವರ್ಕ್ ಮಾಡಿದವ್ರಿದ್ರಿ, ಗುರು ತತ್ವದ ಬಗ್ಗೆ ವಚನಗಳನ್ನ ನೀವು ಅವರಿಗೆ ಕೊಡ್ಬೋದು. 11, 21 ವಚನಗಳನ್ನ ಕೊಡ್ಬೋದು. 21 ಬಹಳ ಆದ್ರೂ 11 ವಚನಗಳನ್ನಾದ್ರ ಕೊಟ್ರೆ ಮಕ್ಕಳು ಮಾಡ್ತಾರೆ. ಮುಂದೆ ವಿಮರ್ಶೆ ಮಾಡುವವರಿಗೂ ಕೂಡ ಅದು ಒಂದು ವೇದಿಕೆ ಆಗುತ್ತೆ ನೋಡಿ. ಹೌದು, ನಾವು ಈ ಹೋದ್ ಸರ್ತಿ ಸಾವಿತ್ರಿ ಸತ್ಯೇಂದ್ರ ಮತ್ತು MG ಸಿದ್ದರಾಮಯ್ಯನವ್ರು ಇದ್ರಲ್ಲ, ಅವ್ರ ಜೊತೆ ವಿಚಾರ ವಿನಿಮಯ ಮಾಡ್ಕೊಂಡು ಇದು ಈ ಕಾರ್ಯಕ್ರಮದ ಮೂಲಕ ಒಂದು ಅಷ್ಟಾವರಣದ 8 ತತ್ವಗಳನ್ನ 8 ವಾರ ಮಾಡೋಣ ಅಂತ ನನಗನ್ಸ್ತದೆ. ನೋಡೋಣ. ನಿಮ್ಮ ಸಲಹೆ ಅತ್ಯುತ್ತಮವಾದಂತಹ ಒಂದು ಸಲಹೆ. ಧನ್ಯವಾದಗಳು ಅಕ್ಕ.
ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಒಂದ್ ನಿಮಿಷ. ನನಗೆ ಹೇಳಿ ಸರ್. ಮುಂದಿನ ವಾರ ಮತ್ತೊಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ, ದೃಶ್ಯ ಮಾಧ್ಯಮದಲ್ಲಿ ಶರಣರ ಚಿತ್ರಣ ಅಂತಕ್ಕಂಥ ವಿಷಯವನ್ನ ಕುರಿತು ಹುನಗುಂದದ ಡಾಕ್ಟರ್ ಬಸವರಾಜ ಅನಗವಾಡಿ ಅವರು ಮಾತನಾಡಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಗುರುಮಂತ ಸ್ವಾಮಿಗಳ ಒಂದು ಸಾನ್ನಿಧ್ಯವೂ ಕೂಡ ಇರ್ತದೆ ಅಂತ ಈ ಮೂಲಕ ನಾನು ಹೇಳ್ತೀನಿ. ಡಾಕ್ಟರ್ ಬಸವರಾಜ್ ಅನಗವಾಡಿ ಅವರು ಡಾಕ್ಟರೇಟ್ ಮಾಡಿದ್ದೇನೆ ಈ ಶಿಲ್ಪಶಾಸ್ತ್ರದ ಬಗ್ಗೆ ಹಾಗೂ ಎಲ್ಲ ದೃಶ್ಯ ಮಾಧ್ಯಮದ ಬಗ್ಗೆ. ಅವರು ಕೂಡಲ ಸಂಗಮದಲ್ಲಿ ಬಸವ ಶರಣ ವಸ್ತು ಸಂಗ್ರಹಾಲಯ ಅಂತ ಒಂದು ಸಂಗ್ರಹಾಲಯ ಮಾಡಿದ್ದಾರೆ. ಸರಿ ಸುಮಾರು 5 ರಿಂದ 10 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ಈ ಇಡೀ ಅನುಭವ ಮಂಟಪವನ್ನೇ ಅಲ್ಲಿ ಚಿತ್ರಣ ಮಾಡಿದ್ದಾರೆ. ಹಾಗಾಗಿ ಮುಂದಿನ ವಾರ ಈ ಅನುಭವ ಮಂಟಪದ ಚಿತ್ರಣವನ್ನ ದೃಶ್ಯ ಮಾಧ್ಯಮದ ಮೂಲಕ ತೋರಿಸುವ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ. 8ನೇ ತಾರೀಕು, ಮುಂದಿನ ವಾರ 8ನೇ ತಾರೀಕು ಶನಿವಾರದಂದು 5:45ಕ್ಕೆ ಡಾಕ್ಟರ್ ಬಸವರಾಜ್ ಅನಗವಾಡಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಶರಣರ ಚಿತ್ರಣಗಳು ಅಂತಕ್ಕಂಥ ವಿಷಯದ ಕುರಿತು ಮಾತನಾಡಿದ್ದಾರೆ. ಡಾಕ್ಟರ್ ಬಸವರಾಜ್ ಅನಗವಾಡಿ ಅವರು ಅತ್ಯಂತ ಶ್ರೇಷ್ಠ ಶಿಲ್ಪಿಗಳು ಅಂತ ನಾವು ಶಂಕರದೇವನೂರವರು ನಾವು ಆ ವಸ್ತು ಸಂಗ್ರಹಾಲಯಕ್ಕೆ ಹೋದಾಗ ಸರಿಸುಮಾರು ಬೆಳಗ್ಗೆ 8:30ಯಿಂದ ರಾತ್ರಿ 10:30ವರೆಗೂ ಆ ಸಂಗ್ರಹಾಲಯವನ್ನು ನೋಡಿದಾಗ ಒಂಥರ ಮೈ ನವಿರೇಳ್ತಕ್ಕಂಥ ಒಂದು ಸಂಗತಿ ಇತ್ತದು. ಅದನ್ನ ಬಸವರಾಜ್ ಅನಗವಾಡಿ ಅವರು ತಮ್ಮ ಕೈಯಾರೆ ಮಾಡಿದಂತ ಇಡೀ ವಸ್ತು ಸಂಗ್ರಹಾಲಯ, ಆ ವಸ್ತು ಸಂಗ್ರಹಾಲಯದ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಅವರು ಪ್ರಸ್ತುತ ಮಾಡಲಿದ್ದಾರೆ. ಅದರ ಜೊತೆಗೆ ನಮ್ಮ ವಚನ ಮಂದಾರ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನ ನೀಡಿ ಪ್ರಾರಂಭ ಮಾಡಿದಂತಹ ಶ್ರೀ ಗುರುಮಾಂತ ಸ್ವಾಮಿಗಳು, ಇಳಕಲ್ ಮಠದ ಗುರುಮಾಂತ ಸ್ವಾಮಿಗಳು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಹಾಗಾಗಿ ಮುಂದಿನ ವಾರ ಎಲ್ಲರೂ ಸೇರಿ ಈ ವಚನ ಸಾಹಿತ್ಯದನ್ನ ತೇರನ್ನ ಎಳೆಯೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣ ಸಮರ್ಪಣೆಯನ್ನ ಮಾಡ್ತೀವಿ. ಶ್ರೀಮತಿ ಲೀಲಾ ಗುರುರಾಜ್ ಅವರು, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಓಕೆ ಸರ್. ಈ ವಚನ ಮಂದಾರವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ದು ವಚನ ಭಂಡಾರವಾಗಿ ಮಾಡ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ವಿಜಯ್ ಕುಮಾರ್ ಸರ್ ಇನ್ನು ಅವರ ಆಲೋಚನೆಗಳು ಎತ್ತರವಾಗಿ ಪೂರ್ವೋತ್ತರವಾಗಿ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಆಶಿಸ್ತಾ, ಈ ವಚನ ಮಂದಾರ ಸಹಯೋಗದಲ್ಲಿ ಎಲ್ಲರೂ ಭಾಗವಹಿಸಿದಂತಹ ಎಲ್ಲ ಅಂತರ್ಜಾಲ ವೇದಿಕೆಯಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಹಾಗೂ ಮಕ್ಕಳಿಗೆ ಮತ್ತೊಮ್ಮೆ ಮುದ್ದಾದ ಮಕ್ಕಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಹಾಗೆ ವಿಜಯ್ ಕುಮಾರ್ ಸರ್ ನನಗೆ ಈ ಒಂದು ಅವಕಾಶ ನಿಜವಾಗ್ಲೂ ಇದು ಎಂತ ದಿವ್ಯ ನನಗೆ ಅವಕಾಶ ಕೊಟ್ಟಿದ್ದೀರಾ ಅಂತ ನನಗೆ ಊಹಿಸಕ್ಕೂ ಸಾಧ್ಯ ಇಲ್ಲ. ದಯವಿಟ್ಟು ತಮಗೆ ಶರಣು ಶರಣಾರ್ಥಿಗಳು ಸರ್. ಓಕೆ ಸರ್, ಮುಗಿಸೋಣ ಕಾರ್ಯಕ್ರಮವನ್ನ ಇಲ್ಲಿಗೆ ಶರಣು ಶರಣಾರ್ಥಿ. ಓಕೆ ಸರ್.